ನಾನ್ ನವೀನ್, ಇದು ಫಸ್ಟ್ ಶೋ ಕನ್ನಡ. ಇವತ್ತು ಪಂಚೆ ಉಟ್ಕೊಂಡು ಸ್ಟೈಲ್ ಆಗಿ ಮಂಡ್ಯಕ್ಕೆ ಬಂದಿದೀವಿ. ಸೊ ಈ ವರ್ಷದ ಸಂಕ್ರಾಂತಿನ ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡೋಣ. ಹಳ್ಳಿ ಜನರ ಜೊತೆ, ಬೋನಂಗ ನಮ್ಮ ಟೀಮ್ ಜೊತೆ ಮಾಡೋಣ. ಬನ್ನಿ ಮಾಡೋಣ. ಕರ್ನಾಟಕ ಇತಿಹಾಸದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಪ್ರಮೋಷನ್ ಮಾಡಿದ್ದಿಲ್ವೇ ಇಲ್ಲ. ಇದು ನಿಜವಾಗ್ಲೂ ಸೆನ್ಸೇಷನಲ್ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಯಾರ್ಯಾರಿದೀವಿ ಈ ಟೀಮ್ ಅಲ್ಲಿ ಅವ್ರನ್ನು ಕೂಡ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಲೇಬೇಕಲ್ಲ. ಆಸ್ ಅ ಡಿ ಪಿಕ್ಚರ್ ದಶರಥ್ ಎಲ್ಲಿದ್ದೀರಾ? ಜಾಯ್ನ್ ಆಗಿ ಬನ್ನಿ 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 ಬನ್ನಿ. ಹಾಗೆ ಫಸ್ಟ್ ಡೇ ಫಸ್ಟ್ ಶೋ ನವೀನ್ ಅವ್ರು ಇಲ್ಲಿದ್ದಾರೆ. ನವೀನ್ ಪ್ಲೀಸ್ ಕಮ್. ಎಲ್ಲಪ್ಪ ಫಿಲ್ಮಾಲಜಿ ಕಡೆಯಿಂದ ಯಾರು ಬರ್ತಾ ಇದ್ದೀರಾ? ಎಲ್ಲಿ ಅವರು? ಮದನ್ ಬರ್ತಾ ಇದಾರೆ. ಮದನ್ ಎಸ್. ಹಾಗೆ ಮತ್ತೆ ಯಾರು ಬಾಕಿ ಇದಾರೆ ನಮ್ಮವರು? ಹೇಳಲ್ವಾ ನೀವು? KFI ಇನ್ಸೈಡರ್. ಅವ್ರನ್ನ ಆಕ್ಚುಲಿ ನುಗ್ಬಿಡ್ತಾರೆ ಅನ್ಕೊಂಡೆ, ಅದಕ್ಕೆ ನಾನು ಹೇಳಿಲ್ಲ. ಬನ್ನಿ ಬನ್ನಿ. ಯಾಕೆ ಬರಲ್ಲ ಗುಬ್ಬಿ? ಆಕ್ಚುಲಿ ನಾಗಾಭರಣ ಗುಬ್ಬಿ ಹೆಸರನ್ನ ಯಾಕೆ ಹೇಳಿಲ್ಲ ಅಂದ್ರೆ ಅವ್ರ ಮಿಡ್ಲಲ್ಲಿ ಬಂದ ಅಭ್ಯಾಸ ಅವ್ರಿಗೆ, ಅದಕ್ಕೆ ನಾನು ಹೇಳಿಲ್ಲ. ಆಂಕರ್ ಸುಳ್ಳು ಹೇಳ್ತಾ ಇದಾರೆ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಹೇಳಿ ಮುಂದಕ್ಕೆ. ಹಾಗೆ ಸುಳ್ಳು ಹೇಳ್ದೆ? ಇಲ್ಲಪ್ಪ, ನಿಜವಾಗ್ಲೇ ಎಷ್ಟು ಖುಷಿ ಆಗ್ತಾ ಇದೆ. ದಚ್ಚು ನೀವ್ ಹೇಳಿ, ನವೀನ್ ಹೇಳಿ, ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ. ಎಸ್ಪೆಷಲಿ ಅದೇ ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ಈ ತರದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ದೊಡ್ಡದಾಗಿ ಮಾಡ್ತಾ ಇದಾರೆ. ಅದಕ್ಕೆ ಎಸ್ಪೆಷಲಿ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹೀರೋಗಳು ಪೂಜಾ ಕುಣಿತನ ಹೊತ್ಕೊಂಡು ಸಪೋರ್ಟ್ ಮಾಡಿದ್ರು. ಹೀರೋಯಿನ್ಗಳು ಮೇಡಮ್ ಅವರು ಡ್ಯಾನ್ಸ್ ಮಾಡಿದ್ರು. ಸರ್ ನೀವು ಕೂಡ ಸಖತ್ತಾಗಿ ಮಾಡಿದ್ರಿ. ಡೈರೆಕ್ಟರ್ ಅಲ್ಲೇ ಇದಾರೆ, ನಗ್ತಾ ಇದಾರೆ. ಏನ್ ಮಾಡ್ತಾರೆ ನೋಡೋಣ ಡೈರೆಕ್ಟ್ರು. ಸೊ ದಶು ಮಾತಾಡಿ, ಹೇಗ ಅನ್ಸ್ತಾ ಇದೆ ನಿಮ್ಗೆ? ಸೊ ನಾವ್ ಏನೇ ಮಾಡಕ್ ಹೊರಟನು ಸೆಲೆಬ್ರಿಟಿಗಳ ಸಪೋರ್ಟ್ ತುಂಬಾ ಮುಖ್ಯ. ಪೃಥ್ವಿ ಸರ್, ಪ್ರಮೋದ್ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಸೂಪರ್ ಆಗಿದೆ. ಅದು ಇಡೀ ಬೋನಂ ಗಗನಂ ಚಿತ್ರತಂಡ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಇಡೀ ಬಿಸಿಲು ಮೇಲೆ ಆದ್ರೂ ಕೂಡ ಈ ಸಂಕ್ರಾಂತಿ ಸಂಭ್ರಮವನ್ನ ಮನರಂಜಿಸಲು ಎಲ್ಲ ತಂಡ ಸಪೋರ್ಟ್ ಮಾಡ್ತಾ ಇದೆ, ನಮ್ ಜೊತೆ ಇದೆ. ಇನ್ನು ಪ್ರೊಸೆಷನ್ ಶುರುವಾಗ್ತಾ ಇದೆ. ಚಾನಲ್ ಹಿಟ್ ಆಗಿರೋದೇ ಅವ್ರ ಮಾತಿಂದ. ಯಾವ್ದನ್ನ ಸರಿಯಾಗಿ ಹೇಳಲ್ಲ, ಹೆಂಗ್ ಬೇಕಂಗ ಹೇಳ್ತಾರ. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಆದ್ರೆ ಎಸ್ಪೆಷಲಿ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್ ಜೊತೆ ಈ ತರ ಪಾರ್ಟಿಸಿಪೇಟ್ ಮಾಡ್ತಿರೋದೇ ಒಂದು ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದಕ್ಕೆ. ಆಕ್ಚುಲಿ ನಿಜವಾಗ್ಲೂ ನಾವ್ ಹೇಳ್ದಂಗೆ ಇದು ನಮ್ಮ ಮನಸ್ಸಿನಲ್ಲಿದೆ. ಸ್ಪೆಷಲ್ ಮೆನ್ಷನ್ ಬೋನಂ ಗಗನಂ ಚಿತ್ರತಂಡ ಜೊತೆಗೆ ನಮ್ಮ ರಾಧ್ಯ ಅವರು ಬಂದಿದ್ದಾರೆ, ನಟಿ. ಅದ್ರ ಜೊತೆ ಮಂಜು ಪಾವಗಡ ಅವರು ಕೂಡ ಬಂದಿದ್ದಾರೆ. ಮನೋರಂಜನೆ ಜಾಸ್ತಿ, ಮನೋರಂಜನೆ ಗೆಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದು ನಿಜವಾಗ್ಲೂ ಈ ಭುವನಂ ಗಗನಂ ಟೀಮ್ ಡೈರೆಕ್ಟರ್ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು, ಈ ಊರಿಗೆ ಬರ್ತಿದ ತಕ್ಷಣ ಎಲ್ಲ ಅರೇಂಜ್ಮೆಂಟ್ ಆಗ್ಲಿ ಪ್ರತಿಯೊಂದು ನೆನ್ನೆಯಿಂದ ಬಂದು ಸೊ ನಮ್ಮ ಅಯೋಗ್ಯ ಹಾಗೂ ಮದಗಜ ನಿರ್ದೇಶಕರು ಎಸ್ ಮಹೇಶ್ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಈಗ ಈ ಮೆರವಣಿಗೆಗೆ ನಮ್ಮ ಭುವನಂ ಗಗನಂ ಚಿತ್ರತಂಡದ ಪ್ರೊಡ್ಯೂಸರ್ ಮುನೇಗೌಡ ಸರ್ ಬಂದಿದ್ದಾರೆ. ಸರ್ ಹೇಗೆ ಅನಿಸ್ತಾ ಇದೆ ನೋಡಿದ ತಕ್ಷಣ ನಿಮ್ ಎಕ್ಸೈಟ್ಮೆಂಟ್ ಹೇಳಿ. ಫಸ್ಟ್ ನಾನು ಅದನ್ನ ತಿಳ್ಕೊಬೇಕು. ನಾವು ಒಂದು 5-6 ವರ್ಷದ ಅಲ್ಲಿದ್ದಾಗ ಈ ತರ ಎಲ್ಲ ನೋಡ್ತಾ ಇದ್ವಿ. ಈಗ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಈಗ ಸುಮಾರು ನಾವೇನಿಲ್ಲ ಅಂದ್ರ ಒಂದು 10-12 ವರ್ಷ ಆಗಿತ್ತು ನಾನು ನೋಡಿ. ಯಾಕಂದ್ರೆ ನಮ್ಮೂರಲ್ಲೆಲ್ಲ ಈಗ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತೈತೆ ನಮ್ಗೆ. ಚೆನ್ನಾಗಿ ಅನಿಸ್ತಾ ಇದೆಯಾ ಸರ್? ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು. ಸೊ ಭುವನಂ ಗಗನಂ ಟೀಮ್, ಇಡೀ ಟೀಮ್ ಇಲ್ಲಿದೆ. ಆಕ್ಚುಲಿ ಈ ರೀತಿಯಾಗಿ ಅಂದ್ರೆ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡೋದಕ್ಕೆ, ಸುಗ್ಗಿ ಸಂಭ್ರಮ ಇಷ್ಟು ಕಳೆಗಟ್ಟೋದಕ್ಕೆ ಇಡೀ ಟೀಮ್ ಕಾರಣ. ಸೊ ನಿಮ್ಗೆ ಅದ್ರ ಖುಷಿ ಇದೆ ಅಲ್ಲ? 100% ಖುಷಿ ಇದೆ. ಸ್ಟಾರ್ಟ್ ಮಾಡೋಣ ಸರ್. ಹಂಗಿದ್ರೆ ಟೀಮ್ ಜೊತೆಗೂ ಮಾತನಾಡೋಣ, ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗೋಣ, ಹಬ್ಬದ ಬಗ್ಗೆ ಮಾತನಾಡೋಣ. ಹೋಗೋಣ ಸರ್. ಥ್ಯಾಂಕ್ ಯು. ಡೈರೆಕ್ಟ್ರೆ ಹೇಳಿ, ಸಿನಿಮಾ ಹೇಗ್ ಬಂದಿದೆ? ಅದ್ಭುತವಾಗಿ ಬಂದಿದೆ. ಅದು ತೋರಿಕೆಗೆ ಹೇಳೋದಲ್ಲ, ಅದ್ಭುತವಾಗೇ ಬಂದಿದೆ. ಅದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಅಂದ್ರೆ ನೋಡಿರೋ ಪ್ರತಿಯೊಬ್ರು ನೆಕ್ಸ್ಟ್ ಲೆವೆಲ್ ಸಿನಿಮಾ. ಯಾಕಂದ್ರೆ ಇಬ್ರು ಪ್ರಮುಖ ನಟರಿದ್ದಾರೆ, ಬಹಳ ಅಂದ್ರೆ ಸಾಮಾನ್ಯ ನಟರಲ್ಲ ಇಬ್ರುವೆ. ಪ್ರಮೋದ್ ಅಣ್ಣ ಆಗಿರ್ಲಿ, ಪೃಥ್ವಿ ಅಂಬರ್ ಆಗಿರ್ಲಿ, ಅದ್ಭುತ ನಟರು. ಪ್ರಮೋದ್ ಮತ್ತೆ ಪೃಥ್ವಿ ಈ ಸಿನಿಮಾದಿಂದ ಐ ಆಮ್ ರೈಟಿಂಗ್, ನಾನು ಸ್ಟಾರ್ಗಳಾಗ್ತಾರೆ. ಈ ಸಿನಿಮಾ ಭುವನಂ ಗಗನಂ ಆಚೆ ಬಂದ ಮೇಲೆ ಇಬ್ರು ಕೂಡ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ. ಪ್ರಮೋದ್ ಅಣ್ಣ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿ ದಿನದಿಂದ ಪ್ರಮೋಷನ್ ಶುರು ಮಾಡಿದಿರಿ.
ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದ್ದೂರಿಯಾಗಿ ಚಾಲನೆ ಮಾಡಿದ್ರ ಸಕ್ಕತ್ತಾಗಿದೆ. ಏನ್ ಅನಿಸ್ತದೆ ಈ ಇದ್ರ ಬಗ್ಗೆ? ಇಲ್ಲ, ಈ ಪ್ಲಾನ್ ಹೇಳಿದಾಗ ನಮ್ ಸಿನಿಮಾಗೂ ಈ ಫ್ಲೇವರ್ಗೂ ಸಂಬಂಧ ಇಲ್ವಲ್ಲ, ಹೆಂಗ್ ಮಾಡೋದು ಪರವಾಗಿಲ್ವಾ ಅನ್ಕೋತಿದ್ದೆ. ನಾವು ಡೈರೆಕ್ಟ್ ಹಂಗೆ ಯೋಚನೆ ಮಾಡ್ತಿದ್ವಿ. ಆಮೇಲೆ ಅನಿಸ್ತು ಸಂಕ್ರಾಂತಿ ಯಾವತ್ತು ನಮ್ಮ ಮಣ್ಣಿನ ಹಬ್ಬ. ಸೊ ನಮ್ಗೆ ನಾವೆಲ್ಲ ಅಕ್ಕಪಕ್ಕ ಊರ್ನವರು. ಈ ತರ ನೋಡ ಹೆಂಗಿದೆ ಹೌದಾ, ಈ ತರ ಮಜವಾಗಿ ಯಾವ ಪ್ರಮೋಷನ್ ಮಾಡಿರ್ಲಿಲ್ಲ, ಸಾಧ್ಯನೇ ಇಲ್ಲ. ಈ ತರ ನೋಡ ಉಂಟಾಡ್ಕೊಂಡು ಅಳ್ಳಾಡ್ಕೊಂಡು ಎತ್ತು ಕರ ಹಸ ಇವೆಲ್ಲ ನಾವು ಪಕ್ಕನೂರು, ಇಲ್ಲಿಂದ ನಮ್ಮೂರು 3 ಕಿಲೋಮೀಟರ್ ಚೆನ್ನಗೌಡನಹಳ್ಳಿ ಅಂತ, HKV ನಗರ. ಇದು ಮಾರ್ಗನಹಳ್ಳಿ ಅಂತ ಕರಿತಿದ್ವಿ ಇದನ್ನ. ಇಲ್ಲಿ ಪಟ್ಲದಮ್ಮನ ದೇವಸ್ಥಾನ ಇದೆ, ಫೇಮಸ್ ಅದು. ಚಿಕ್ಕನ್ನಲ್ಲಿ ಬರ್ತಿದ್ವಿ ಊರಿಗೆ. ನಮ್ಮ ಮಹೇಶ್ ಅವರು, ಮದಗಜ ಮತ್ತೆ ಅಯೋಗ್ಯ ಡೈರೆಕ್ಟರ್ ಮಹೇಶ್ ಅವ್ರ ಊರಿದು. ಸೊ ಇವ್ರು ನೋಡಿ, ಜನ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ. ನಮ್ಮ ಭುವನಂ ಗಗನಂ ಸಿನಿಮಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಮ ಪಿಕ್ಚರ್ ನ ಈ ತರ ಒಂದು ಶುಭದಿಂದ ಶುರು ಮಾಡ್ಬೇಕಿತ್ತು ನಾವು. ಇಲ್ಲ ಅಂದ್ರೆ ನನಗ್ ಬಹಳ ಖುಷಿ ಅಂದ್ರೆ ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತೀನಿ ಸಿನಿಮಾ ಪ್ರಮೋಷನ್ ಅಲ್ಲಿ. ಅದು ಭುವನಂ ಗಗನಂ ಸಿನಿಮಾ ಇಂದ ಶುರು ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಅಷ್ಟು ಚೆನ್ನಾಗಿ ಬಂದಿರೋದ ಕಾರಣ ನಮ್ಮ ಮುನೇಗೌಡರು ಸರ್. ಅಂದ್ರೆ ಅವ್ರು ಏನ್ ಕೇಳಿದ್ರೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಪಿಕ್ಚರ್ ನೋಡಿದವರು ಎಷ್ಟು ಮನಸ್ಸು ತುಂಬಿ ಹಾರೈಸಿದ್ದಾರೆ ಅಂದ್ರೆ ಈ ಪಿಕ್ಚರ್ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ. ಈ ತರ ಸಂಭ್ರಮದಿಂದ ಶುರು ಮಾಡ್ತಿದೆಯಲ್ಲ, ಅದು ಇನ್ನೂ ಖುಷಿ ಕೊಡ್ತಿದೆ. ಅಂದ್ರೆ ಈ ಪಿಕ್ಚರ್ಗೆ ಏನೇನ್ ಪಾಸಿಟಿವ್ ಆಗಬೇಕು ಎಲ್ಲ ಮಾಡಿಸ್ಕೊಳ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕ ಹುಡುಗರಲ್ಲಿ ಏನ್ ಮಾಡೋರು, ಹಳ್ಳಿ ಕಡೆ ತುಂಬಾ ಹಸುಗಳಿಗೆ ಕರುಗಳಿಗೆಲ್ಲ ಅದಕ್ಕೆ ಸ್ನಾನ ಮಾಡಿಸಿ ಬಣ್ಣ ಬಳ್ದು ಎಲ್ಲ ಮಾಡೋರು. ಸಂಜೆ ಕಿಚ್ಚಾಯಿಸೋದಾಗ್ಲಿ, ಆಮೇಲೆ ಪ್ರೈಸ್ ಇಡ್ತಾ ಇದ್ರು. ಏನೋ ಕೊಂಬಗೆಲ್ಲ ದುಡ್ಡು ತಕ್ಬಿಟ್ಟು ಯಾರು ಹಿಡಿದ್ರೆ ಅವ್ರಿಗೆ, ಅದು ಇಲ್ದೇ ಇದ್ರೆ ಅವ್ರ ಮನೆಗೆ ಹೋಗ್ತಾ ಇತ್ತು. ಆ ತರ ಎಲ್ಲ ನಾನು ಒಂದು 15 ವರ್ಷ ಆಗೋಗಿದ್ದನ್ನೆಲ್ಲ ನೋಡಿ ಇವತ್ತು ಎಲ್ಲ ನನ್ಗೆ ಒಂದು 15 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತೇಳಿ ಅನಿಸ್ತಾ ಇದೆ ನಿಜವಾಗ್ಲೂ. ನನ್ನ ಹೆಸರು ಭುವನಂ ಗಗನಂ. ನಾವ್ ನೋಡಿದ್ರೆ ಸೆಂಟ್ರಲ್ ಇದೀವಿ. ಜನ ಇದಾರೆ ನೋಡು ಮೇಲೆ. ಏನಂದ್ರೆ ಈ ಸಿನಿಮಾ ನಿಜವಾಗ್ಲೂ ಡೈರೆಕ್ಟರ್ ಬಂದು ನನ್ಗೆ ಹೇಳ್ದಾಗ ನನಗೆ ಒಂದೇ ಸಲ ಪಟ್ ಅಂತೇಳಿ ಮಾಡ್ಬೇಕು ಅನ್ಸ್ತು. ಆಮೇಲೆ ಮಾಡ್ಕೊಂಡ್ಬಂದು ಲಾಸ್ಟ್ ಅಲ್ಲಿ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಯಾವುದೋ ಲೆಕ್ಕಕ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಪ್ರಮೋದ್ ಆಗ್ಲಿ ಪೃಥ್ವಿ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಅಂಬಾರು ಯಾವಾಗ್ಲೂ ಜೋಶಲ್ಲೇ ಇರ್ತಾರೆ ಮಾತ್ರ. ಇದು ಅವರು ಗಾಡಿ ಬ್ಯಾಲೆನ್ಸ್ ಮಾಡಕ್ಕೆ ಕುಳಿತವ್ರೆ. ಎಲ್ರು ಜೋಶ್ಗೆ ಅಂತ ಅನ್ಕೊಳ್ಳಿ ಅಂತ ಅನ್ಕೋತಾ ಇದ್ರೆ, ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಕ್ ಕುಣಿತಾ ಇದ್ದಾರೆ. ಕರೆಕ್ಟ್ ಹಿಡಿದಿದ್ರಿ ನೀವು. ಕರೆಕ್ಟ್ ಇದು ಸರಿ ಅನಿಸ್ತದೆ ಪೃಥ್ವಿ ಅವರೇ ಈ ಸೆಲೆಬ್ರೇಷನ್? ತುಂಬಾ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಊರಲ್ಲಿ ಈ ತರ ಇಲ್ಲ. ಸೊ ಈ ಮಂಡ್ಯದಲ್ಲಿ ಬಂದ್ಬಿಟ್ಟು ದೊಡ್ಡ ಮಾನಗೌಡನಹಳ್ಳಿಯಲ್ಲಿ, ಅದು ಅಲ್ಲದೆ ನಮ್ಮ ಅಯೋಗ್ಯ ಮಹೇಶ್ ಸರ್ ಅವರ ಊರಲ್ಲಿ ಖುಷಿ ಆಗ್ತದೆ, ಬಹಳ ಖುಷಿ. ಇದೆಲ್ಲ ನೋಡಿ ಬಹಳ ಖುಷಿ ಆಗ್ತದೆ. ಇವರೆಲ್ಲ ಹೇಳಿದ್ರು ಚೈಲ್ಡ್ಹುಡ್ ಅಲ್ಲಿ ನೋಡಿದೀನಿ, ಅದು ನಾನು ನೋಡೇ ಇಲ್ಲ ಇದೆಲ್ಲ. ಬಹಳ ಖುಷಿ ಇದೆ ನಮ್ಗೆ. ನಮ್ಮಲ್ಲಿ ವಿಷು ಆಚರಿಸ್ತೀವಿ ನಾವು. ಕಂಬಳ ನೋಡೋದು. ಕಂಬಳ, ಹೌದು. ನಮ್ ಕಡೆ ಒಂದೊಂಥರ ವಿಶೇಷ ಅಲ್ವಾ? ಹೌದು. ಸೊ ಇದು ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದೆ ನಿಜವಾಗ್ಲು. ಅಂಡ್ ಸ್ಪೆಷಲಿ ಭುವನಂ ಗಗನಂನ ಮೊದಲನೇ ಪ್ರಮೋಷನ್ ಈ ತರ ಸ್ಟಾರ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಮುನೇಗೌಡ ಸರ್ಗೆ, ನಿರ್ದೇಶಕರಿಗೆ, ಮಹೇಶ್ ಸರ್ಗೆ, ನಿಮಗೆ, ಪ್ರಮೋದ್ ಅವರಿಗೆ, ಎಲ್ಲರಿಗೂ ಜೈ, ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅರ್ಥ ಆಗಿಲ್ಲ ಅವ್ರಿಗೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ ಹೆಸರೇನು? ಪೊನ್ನು ಯಾಶ್ ಅಂದ್ರೆ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ, ಮಲಯಾಳಂ ಅಲ್ಲಿ ಪೊಣ್ಣು ಅಂದ್ರೆ ಗೋಲ್ಡ್. ಕನ್ನಡ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ. ಎರಡು ಒಂದೇ. ಗೋಲ್ಡ್ ಗೋಲ್ಡ್ ಹುಡುಗಿನೂ ಗೋಲ್ಡ್, ಗೋಲ್ಡ್ ಹುಡುಗಿಯ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಮಾತ್ರ. ಅನುಭವ ಆಕ್ಚುಲಿ ನಿನಗ್ ಜಾಸ್ತಿ ಇರೋದು ಅಲ್ವಾ? ಹೇಳಿ, ಸಿನಿಮಾ ಬಗ್ಗೆ ಏನ್ ಮಾತಾಡೋಣ? I'm so happy to part of this movie. ಎಲ್ಲರೂ ಅವರ ಮೂವಿ ಭುವನಂ ಗಗನಂ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನೀವು ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದೀರಾ? ಮಾಡಿದೆ. ಯಾರು? ಇಲ್ಲ. ಈಗ ಇಲ್ಲ. ಈಗ ಇಲ್ಲ. ಈಗ ಯಾರಾದ್ರೂ ಮಾಡ್ತೀರಾ? ಇಲ್ಲ. ಈ ತರ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಾ ನೀವು? ನೋಡಿದ್ದೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಕೇರಳಲ್ಲಿ ಡಿಫ್ರೆಂಟ್, ಇಲ್ಲಿ ಡಿಫ್ರೆಂಟ್. ಕೇರಳ ಚಾಟ ಅಂದ್ರೆ ಕೇರಳ ಚೇಟ ಅಂದ್ರೆ ಅಣ್ಣ. ನಾನೇನಂತೆ ಚಾಟಿ ಅಂತಲ್ಲ. ಸಿನಿಮಾದಲ್ಲಿ ನಿಮ್ ಪಾತ್ರ ಹೇಗಿದೆ? ಎಷ್ಟು ಖುಷಿ ಆಗುತ್ತೆ ಈ ಸಿನಿಮಾ ಮಾಡಿದಕ್ಕೆ? ತುಂಬಾ ಖುಷಿ ಆಗುತ್ತೆ. ಮೈ ಸೆಕೆಂಡ್ ಕನ್ನಡ ಮೂವಿ. ಅಮೇಜಿಂಗ್ ಫೋರ್.
ಇವರು ಒಂದು ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಅಷ್ಟೇ, ಒಂದೇ ವಾಕ್ಯ ಅಷ್ಟೇ. ನಾವು 3-4 ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಕೊಡ್ತಾರೆ ಅಷ್ಟೇ ಅಷ್ಟೇ. ಓಕೆ, ಮಲಯಾಳಮಲ್ಲೇ ಹೇಳಿ ಸಿನಿಮಾ ಬಗ್ಗೆ. ಭುವನಂ ಗಗನ ಮೂವಿ ಕಂಪ್ಲೀಟ್ಲಿ ಅದೊಂದ್ ಸ್ವಲ್ಪ ನಮ್ಮ ಮೂವಿ ಕಂಪ್ಲೀಟ್ಲಿ ಲವ್ ಅಂಡ್ ಟ್ರಾವೆಲ್ ಡಿಪೆಂಡ್ಸ್ ಆಗಿದೆ. ಸೊ വേറെന്താ പറയാ, ಮೂವಿಲೆ ಎಲ್ಲಾರು ரொம்ப ಸಪೋರ್ಟ್ ಮಾಡಿದೆ. ಆಮೇಲೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ಬಹಳ ಖುಷಿ ಆಯ್ತು. ಕೇರಳ ಇಲ್ಲ ಎಂದ ಗುರುವಾಯೂರಪ್ಪ, ಕರೆಕ್ಟ್ ಎಂಡೆ ಗುರುವಾಯೂರಪ್ಪ. ರಾಜ್ಯ ಅವರ ಹೇಳಿ, ಹೇಗಿದೆ ಸಂಭ್ರಮ ಸಂಕ್ರಾಂತಿ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನಾನ್ ಮೈಸೂರು ಆಗಿರೋದ್ರಿಂದ ಮಂಡ್ಯ ಸ್ವಲ್ಪ ನನ್ಗೆ ಹತ್ರ. ಸೊ ತುಂಬಾ ಖುಷಿ ಆಗ್ತಿದೆ. ಒಂಥರ ಅಂದ್ರೆ ಡಿಫ್ರೆಂಟ್ ಆಗಿರೋ ವಾತಾವರಣ. ಅಂಡ್ ನನಗೆ ಈ ಹಳ್ಳಿ ವಾತಾವರಣ ತುಂಬಾ ಇಷ್ಟ. ಅಂಡ್ ಹಳ್ಳಿ ಕಲ್ಚರ್ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಹಳ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಭುವನಂ ಗಗನಂ ಸಿನಿಮಾ ತಂಡದಿಂದ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಅಂದ್ರೆ ನಾರ್ಮಲ್ ಜನರಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಐ ಥಿಂಕ್ ಅವ್ರಿಗೆ ತುಂಬಾ ಒಳ್ಳೇದಾಗ್ಬೇಕು. ಬಿಕಾಸ್ ಪ್ರತಿಯೊಬ್ರು ತುಂಬಾ ಶ್ರಮ ಪಟ್ಟು ಎಷ್ಟೋ ವರ್ಷದಿಂದ ಮಾಡಿರೋ ಸಿನಿಮಾ. ಸೊ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಅಂಡ್ ಎಲ್ಲ ಆಕ್ಟರ್ಸ್ಗೂ ಒಳ್ಳೇದಾಗ್ಲಿ. ಐ ಥಿಂಕ್ ತುಂಬಾ ಕ್ಯಾಲಿಬರ್ ಇರೋ ಆಕ್ಟರ್ಸ್ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್. ಐ ಥಿಂಕ್ ಅವ್ರಿಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ. ಸೊ ತುಂಬಾ ಚೆನ್ನಾಗಾಗ್ಲಿ ಭುವನಂ ಗಗನಂ ಅಂತ ವಿಶ್ ಮಾಡ್ತೀನಿ. ಅಂಡ್ ಆಡಿಯನ್ಸ್ ಹೊಸಬ್ರಿಗೆ ಹೊಸ ಸಿನಿಮಾಗಳನ್ನ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕು. ಐ ಥಿಂಕ್ ಅವಾಗ್ಲೇ ಎಲ್ಲರಿಗೂ ಮುಂದೆ ಬರೋಕ್ ಸಾಧ್ಯ. ಸೊ ಆಲ್ ದಿ ವೆರಿ ಬೆಸ್ಟ್ ಭುವನಂ ಗಗನಂ. ನನ್ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಏನ್ ಅನಿಸ್ತಾ ಇದೆ? ಮಂಜಣ್ಣ ನಂಗೆ ತುಂಬಾ ಖುಷಿ. ಮಂಜಣ್ಣ ಅನ್ನೋದೇ ಕಟ್ ಮಾಡಿ ಬಿಸಾಕಿ ಹೇಳ್ತೀನಿ. ಯಾಕೆ ನಿಮಗ್ ಬೇಜಾರು ಮಂಜಣ್ಣ ಅಂದ್ರೆ? ಇಲ್ಲ, ಏನಕ್ಕೆ ಹಬ್ಬದ ದಿನ ಏನಕ್ಕಂತ ಕೆಟ್ಟ ಪದ ಇಲ್ಲ, ಆರಾಮ್ಸೆ ಮಾತಾಡಿ. ಮಂಜಣ್ಣ ಅಂದಾಗ ನಿಮಗೆ ಖುಷಿ ಆಗ್ಬೇಕು. ನೀವು ಬಿಗ್ ಬಾಸ್ ಅಲ್ಲಿ ಹಿಂಗೆ ಆಡ್ತಾ ಇದ್ರಿ ನೋಡಿ. ಅದು ಎಲ್ಲ ಮ್ಯಾಚಿಂಗ್ ಡ್ರೆಸ್ ಹಾಕ್ಬಿಟ್ಟಿದ್ರ ನೀವು, ರಾಸುಗಳಿಗೆ ಹಾಕಿರೋದು, ನಿಮ್ಗೆ ಹಾಕಿರೋದು. ಹಬ್ಬದ ದಿನ ಅಂತ ಹೇಳ್ಬಿಟ್ಟು ಹಬ್ಬದ ದಿನ ತುಂಬಾ ಲಕ್ಷಣವಾಗಿ ರೆಡಿ ಆಗಿ ಹಬ್ಬ ಮಾಡೋದೇ ಒಂದು ಖುಷಿ. ಇಲ್ಲಿ ಪ್ರಮೋದ ನೋಡ್ದ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ರಾಶಿಗಳಿಗೂ ಅದೇ ಹಾಕವ್ರೆ, ಬಟ್ಟೆನೂ ಹಂಗೆ ಹಾಕ ಬಂದವ್ರೆ. ಹಬ್ಬದ ದಿನ ಮ್ಯಾಚಿಂಗ್ ಸಂಕ್ರಾಂತಿ ಹಬ್ಬ ಜೋರಾಗಿ ಮಾಡ್ತಾ ಇದಾರಂತೆ. ಹೇಗಿದ್ರ ನಮ್ಮ ಹೀರೋ? ಇಲ್ಲ, ಹಬ್ಬದ ದಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಎಲ್ರು ಬರ್ಬೇಕಿತ್ತು. ಬಿಸಿ ಇದಾರೆ ಅವ್ರ ಪಾಪ ಬೇರೆ ಕೆಲ್ಸಗಳಲ್ಲಿ. ಹಂಗಾಗಿ ನೋಡೋರ್ಗೆ ನಿಮಗೆ ಕಲರ್ಫುಲ್ ಆಗಿರ್ಲಿ ಅಂತ. ಸೊ ಮಂಡ್ಯಕ್ಕೆ ಬಂದಿದೀವಿ ಹಬ್ಬ ಆಚರಿಸೋಣ ಅಂತ. ನೋಡಿ ಇಲ್ಲಿ ಏನೇನೋ ಮಾಡ್ತಾ ಇದಾರೆ. ಸೊ ಏನ್ ವಿಶೇಷ, ಏನ್ ಮಾತಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ನೋಡೋಣ. ಬೆಳಗ್ಗಿಂದ ಹಬ್ಬ ಸಿಕ್ಕಾಪಟ್ಟೆ ಜೋರಾಗಿದೆ. ಸೊ ಟ್ರ್ಯಾಕ್ಟರ್, ಎತ್ತಿನ ಗಾಡಿ, ಅದು ಇದು ಎಲ್ಲ ನೋಡ್ಬೋದು. ಇಲ್ಲಿ ಏನೇನೋ ಇದೆ. ಸರ್ ಹೆಂಗಿದೆ ಹಬ್ಬ? ಸಕ್ಕತ್ತಾಗಿದೆ. ನನಗೆ ಪಾಪ ಇಲ್ಲಿ ಎಲ್ಲ ಅಮ್ಮಂದ್ರು ಅಳ್ತಾರ ದೊಡ್ಡ ಬೇಜಾರಾಗ್ತಿದೆ. ಯಾಕೆ ಗೊತ್ತಾ, ಎಲ್ರಿಗೂ ಗ್ಯಾಸ್ ಸ್ಟವ್ ಅಲ್ಲಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಇಲ್ಲಿಗ ಒಲೆಯಲ್ಲಿ ಮಾಡಿ ಅಂತಂದ್ರೆ ಎಲ್ಲ ಕಣ್ ತುಂಬ್ಕೊಂಡು ಕಣ್ಣೀರ್ ಹಾಕೊಂತವ್ರು. ತುಂಬಾ ದಿನ ಆಗಿರುತ್ತೆ ಮತ್ತೆ ಮಾಡಿ. ಅವಾಗಿನ ಕಾಲದಲ್ಲಿ ಮಾಡಿರ್ತಾರೆ, ಇವಾಗ ಯಾರು ಮಾಡಿದ್ರೆ ಎಲ್ಲ ಗ್ಯಾಸ್ ಅಲ್ವಾ, ನಿಂತ್ಕೊಳಕ್ ಆಗ್ತಾ ಇಲ್ಲ ಸರ್. ಆಕ್ಚುಲಿ ಕಣ್ಣೂರ್ ಅದಕ್ಕೆ ಕಣಕ್ ಹಾಕೊಂಡ್ಬಿಡ್ತೀನಿ. ಈಗ ಏನ್ ವಿಷಯ ಅಂತಂದ್ರೆ, ಇಷ್ಟು ಕಷ್ಟ ಇದೆ ನೋಡು, ಅಷ್ಟು ಚೆನ್ನಾಗಿ ಮಾಡ್ತಿದಾರೆ ಅವರು. ಆಲ್ರೆಡಿ ಹಾಗೆ ಹೋಯ್ತು. ಸೊ ಅದಕ್ಕೆಲ್ಲ ಈ ಹಳ್ಳಿ ಕಡೆ ಅಮ್ಮಂದ್ರಿಗೆ ಉತ್ಸಾಹ ಜಾಸ್ತಿ ಇರುತ್ತೆ. ಈಗ ನೋಡಿ ಅವ್ರು ಬಾಯಿ ತುಂಬಾ ಹರ್ಸಿದ್ರು, ಏನಂತ, ಅಪ್ಪ ನಮ್ಗೆ ಪ್ರೈಸ್ ಏನ್ ಕೊಡ್ಬೇಡಿ, ನಿಮ್ ಸಿನಿಮಾ ಚೆನ್ನಾಗಾದ್ರೆ ಸಾಕು ಅಂತ. ಸೊ ಅದು ನಿಜವಾದ ಹಳ್ಳಿಗರ ಮನಸ್ಸು. ಹಳ್ಳಿ ಅಮ್ಮಂದ್ರವ್ರು ನೋಡಿ ಎಷ್ಟು ಚೆನ್ನಾಗಿ ಖುಷಿ ಪಟ್ಟು ಎಲ್ರಿಗೂ ಸಿಹಿ ಹಂಚ್ಬೋಣ ಅಂತ ಎಲ್ಲ ಬೆಲ್ಲದ್ದು ಪೊಂಗಲ್ ಮಾಡ್ತಿದ್ದಾರೆ. ಹಿಂಗೆ ಹೋಗೋಣ. ಈಗ ಭುವನಂ ಗಗನಂ ಅದಕ್ಕೂನು ಹಬ್ಬ ಆಚರಣೆ, ಜನ, ಈ ಪ್ರೀತಿ, ಅದಕ್ಕೆ ಏನಾದ್ರು ಸಂಬಂಧ ಇದೆ ಸರ್? ಹೌದು ಸರ್. ಅಂದ್ರೆ ಹಬ್ಬಕ್ಕೆ ಅಂತಲ್ಲ, ಬದುಕೇ ಒಂದು ಸಂಭ್ರಮ ಅಲ್ವಾ ಸರ್. ಆ ಸೆಲೆಬ್ರೇಷನ್ ನಮ್ ಸಿನಿಮಾದಲ್ಲಿ ಕಾಣುತ್ತೆ. ಏನು ಅಂತಂದ್ರೆ, ಬದುಕಿನಲ್ಲಿ ಸಮಸ್ಯೆಗಳು ಸಾವಿರ ಇರುತ್ತೆ, ಆ ಸಮಸ್ಯೆಗಳ ಕಾರಣಗಳು ಸಾವಿರ ಇರುತ್ತೆ. ಆ ಸಮಸ್ಯೆಗಳ ಬಗ್ಗೆನೇ ಮಾತಾಡ್ತಾ ಕೂತ್ಕೊಂಡ್ರೆ ಬದುಕು ಮುಂದಕ್ಕೆ ಹೋಗಲ್ಲ, ಸಂಬಂಧಗಳು ಮತ್ತೆ ಬೆಸೆಯಲ್ಲ. ಎಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಸಮಸ್ಯೆಗಳಿಗೆ ಕಾರಣ ಮೂಲ ಹುಡುಕ್ಬೇಕು, ಸರಿ ಮಾಡ್ಕೋಬೇಕು, ಬದುಕನ್ನು ಮುಂದಕ್ಕೆ ಸಾಗಿಸ್ಬೇಕು.
ಇದು ವಿಷಯ. ಬಟ್ ಅದನ್ನ ತೋರಿಸಿರೋ ರೀತಿ ಮತ್ತೆ ಹೇಳಿರೋ ಅಂದ್ರೆ ಸೀನ್ಗಳು ಎಷ್ಟು ಮುದ್ದಾಗಿದೆ ಅಂತಂದ್ರೆ ಸರ್, ಸಿನಿಮಾನ ಒಂದು ತುಂಬಾ ವರ್ಷಗಳ ನಂತರ ಇಷ್ಟು ಒಳ್ಳೆ ಸಿನಿಮಾ ಅಂದ್ರೆ ಇಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ ಮತ್ತು ಸೀನ್ಸ್ ಎಮೋಷನ್ಸ್ ಇರುವಂತ ಸಿನಿಮಾ ಬರ್ತಿರೋದು. ಹಾಗಾಗಿ ಈ ಸಿನಿಮಾ ಬಗ್ಗೆ ತುಂಬಾ ಜಾಸ್ತಿ ನಂಬಿಕೆ ನನಗೆ. ಈ ಸಿನಿಮಾ ಖಂಡಿತ ಗೆಲ್ಲುತ್ತೆ, ತುಂಬಾ ಜನಗಳ ಮನಸ್ಸಲ್ಲಿ ಉಳಿಯುತ್ತೆ. ಪೃಥ್ವಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಬಟ್ ಪೃಥ್ವಿ ಕ್ಯಾರೆಕ್ಟರ್ ಇದೆಯಲ್ಲ ಅದೇ ಒಂಚೂರು ಔಟ್ಸ್ಟ್ಯಾಂಡಿಂಗ್ ಅಂತಾರಲ್ಲ ಹಂಗದು. ಸೊ ತುಂಬಾ ಖುಷಿ ಕೊಡುತ್ತೆ ಸರ್ ಎಲ್ರಿಗೂ. ಬಟ್ ಅದೇ ಈ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಅಪ್ಪ ಮಗ, ಅಪ್ಪ ಅಮ್ಮ, ಹುಡುಗ ಹುಡುಗಿ, ಮದುವೆ, ಲವ್, ಇದೆಲ್ಲವೂ ನಾರ್ಮಲ್ ಹ್ಯೂಮನ್ ಎಮೋಷನ್ಸ್. ಅದನ್ನ ಇಟ್ಕೊಂಡು ಒಂದ್ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಇಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ರೇರ್ ಇತ್ತೀಚೆಗೆ. ಹಂಗಾಗಿ ಅಷ್ಟು ಜನ ಫ್ಯಾಮಿಲೀಸ್ ಇಲ್ಲಿ ನಿಂತಿರೋರು, ಹುಡುಗ ಹುಡುಗಿ, ಚಿಕ್ಕವರು, ಮಕ್ಕಳು ಎಲ್ಲರೂ ಕುತ್ಕೊಂಡು ಸಿನಿಮಾ ನೋಡುವಂತ ಸಿನಿಮಾ ಆಗಿರೋದ್ರಿಂದ ನಂಬಿಕೆ ಏನಂತಂದ್ರೆ ತುಂಬಾ ದೊಡ್ಡ ಯಶಸ್ಸಾಗುತ್ತೆ ಈ ಸಿನಿಮಾ ಅಂತ. ನೀವು ಹಳ್ಳಿಯವ್ರು ಅನ್ಸುತ್ತೆ, ಬನ್ನಿ ಹಳ್ಳಿ ಜನ ಮಾತಾಡ್ಸೋಣ. ಇವರೆಲ್ಲ ನಿಂತಿದ್ದಾರೆ, ಏನ್ ಮಾಡ್ತಾರೆ, ಏನು ಕತೆ? ಬೆಳಗ್ಗೆಯಿಂದ ನಿಮ್ಮ ನೋಡಿದಾರಲ್ವಾ, ಏನಂತ ನೋಡೋಣ ಬನ್ನಿ ಸರ್. ಈಗ ಸರ್ ನಮಸ್ಕಾರ, ಹೆಂಗಿದ್ದೀರಾ? ಈ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಾ ಸರ್, ಹೀರೋ ಸರ್ ಎಲ್ಲ ಬಂದಿದ್ದಾರೆ ನಿಮ್ ಊರ್ಗೆ. ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ ಟೀಮ್ ಬಂದಿದ್ದು? ಹೆಂಗ ಅನಿಸ್ತಾ ಇದೆ, ಒಳ್ಳೆ ಊರೊಳಗ ಒಂದ್ ಕಾರ್ಯ ನಡೆದಂಗ್ ನಡೀತಾ ಇದೆ, ಹಬ್ಬ ನಡೆದಂಗ್ ನಡೀತಾ ಇದೆ ಅನಿಸ್ತಾ ಇದೆ. ಓಕೆ, ಭುವನಂಗ ನಮ್ ಸಿನಿಮಾ ನೋಡ್ತೀರಾ? ನೋಡ್ತೀವಿ. ಸೊ ಸಾಂಗ್ಸ್ ಎಲ್ಲ ನೋಡಿದೀರಾ? ಏನಾದ್ರು ಹಾಡುಗಳು ಕೇಳಿದೀರಾ? ಇನ್ನು ನೋಡಿಲ್ಲ, ನೋಡ್ಬೇಕು. ಮತ್ತೆ ಹೆಂಗ ಅನಿಸ್ತಪ್ಪ? ನಿಮ್ ಊರಲ್ಲಿ ಒಂದ್ ಪ್ರೋಗ್ರಾಮ್ ನಡೀತೈತೆ, ಎದ್ರಬೇಡ ಮಾತಾಡು. ಚೆನ್ನಾಗೈತೆ. ಚೆನ್ನಾಯ್ತಾ? ನೀವು ಹಿಂಗೆ ಮಾಡ್ತೀರಾ? ಇಲ್ಲ, ನೀವು ಸಂಕ್ರಾಂತಿ ಕಿಚಾಯಿಸೋದಷ್ಟೇನಾ? ದನಗಳು ಕಿಚಾಯಿಸೋದಷ್ಟೇ. ಸಿನಿಮಾ ಬರುತ್ತೆ ಭುವನಂ ಗಗನಂ ಅಂತ, ನಿಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ತೋರಿಸ್ಬೇಕು. ಯಾಕಂದ್ರೆ ಇದರಲ್ಲಿ ಅಪ್ಪ ಮಗ, ಅಪ್ಪ ಅಮ್ಮ, ಆ ಒಂದು ಬಾಂಧವ್ಯ ಇದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದೀವಿ. ಕಾಲೇಜಲ್ಲಿ ಹೆಂಗಿರ್ಬೇಕು ಎಲ್ಲ ತೋರಿಸಿದೀವಿ, ನೋಡಿ. ಓಕೆ, ಸರಿನಾ? ನೀವು ನಂಗೆ ಬೆಳಗ್ಗೆಯಿಂದ ನೋಡ್ದಾಗ ಗೊತ್ತಾಯ್ತು ನೀವು ಹಳ್ಳಿಯವರೇ ಅಂತ. ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ಆಕ್ಚುಲಿ ಪ್ರತಿಯೊಂದನ್ನು. ತುಂಬಾ ವರ್ಷ ಆಗಿತ್ತು. ಅಂದ್ರೆ ನಾವು ಚಿಕ್ಕಂದಲ್ಲಿ ಇಲ್ಲಿ ಓದ್ತಿದ್ದಾಗ ಇಲ್ಲಿಂದ ನಮ್ಮೂರು 3-4 ಕಿಲೋಮೀಟರ್ ಅಷ್ಟೇ. HKV ನಗರ ಅಂತ ಮಾಡಿದ್ದಾರೆ ಇವಾಗ. ಮುಂಚೆ ಚೆನ್ನಗೌಡನ ದೊಡ್ಡಿ ಅಂತ ಇತ್ತು. ಎಳ್ನೀರು ಮಂಡಿ ಸಿಗುತ್ತೆ ಮೇನ್ ರೋಡಲ್ಲಿ, ಅದೇ ನಮ್ಮೂರು. ಸೊ ಅಲ್ಲಿ ನಾವು SLC ವರ್ಗು ಅಲ್ಲೇ ಓದಿದ್ದರಿಂದ ಈ ಪ್ರತಿ ಹಬ್ಬಗಳು, ನಮ್ಮೂರಿನ ಎಲ್ಲ ಹಬ್ಬಗಳು ಎಲ್ಲ ಜನಗಳು ಸೇರ್ಕೊಂಡು ಮಾಡ್ತಿದ್ವಲ್ಲ, ಆ ಖುಷಿ ತುಂಬಾ ಇತ್ತು ನನಗೆ. ಈಗ ಒಂದು 10 ವರ್ಷಗಳಿಂದ ಮಿಸ್ ಮಾಡ್ಕೋತೀನಿ ಅದನ್ನ. ಮತ್ತೆ ಮಾಡೇ ಇಲ್ಲ, ಅದನ್ನ ಹೋಗೇ ಇಲ್ಲ, ಬಂದೇ ಇಲ್ಲ, ಬ್ಯುಸಿ ಆಗ್ಬಿಟ್ಟು. ಇವಾಗ ಅದನ್ನ ರೀಕ್ರಿಯೇಟ್ ಮಾಡ್ದಂಗೆ ಆಗ್ತಿದೆ. ಹಂಸಲೇಖ ಅವರ ಸಾಂಗ್ಗಳು, ಸಂಕ್ರಾಂತಿ ಹಬ್ಬದ ಸಾಂಗ್ಗಳು, ಆಮೇಲೆ ಭೂಮಿ ತಾಯಿ ಬಗ್ಗೆ ಅವ್ರಿಗಿರೋ ಸಾಂಗ್ಗಳು ಅವೆಲ್ಲ ಕೇಳ್ಕೊಂಡು ನಾವು ಅದನ್ನ ಪ್ರೀತಿಸ್ತವ್ರಲ್ವ ಸರ್. ಈ ನೇಚರು, ಹಸು, ಕರು, ಮೇಕೆ, ಆಡು, ಕುರಿ ಅವೆಲ್ಲವೂ ತುಂಬಾ ಇಷ್ಟಪಟ್ಟರು. ಈಗ ನಾನು ಮೊನ್ನೆ ಎಲ್ಲೋ ಹೇಳ್ತಿದ್ದೆ, ಯಾರು ಸಾಹುಕಾರರು ಅಂತಂದ್ರೆ ಸರ್, ಮನೆ ಮುಂದೆ ಒಂದ್ 4 ಹಸು ಕರು ಕಟ್ಟಾಕ್ದೆ ಹೋದ್ರೆ ಅವ್ನು ಸಾಹುಕಾರ ಹೆಂಗಾಗ್ತಾನೆ ಅಂತ ಮನಸ್ಸು. ಅದು ಸಾಹುಕಾರತನ ಅಂತ. ಸುಮ್ನೆ ಮನೆ ಮುಂದೆ ಕಾರ್ಗಳು ನಿಲ್ಸ್ಕೊಂಡು ನಾವು ದೊಡ್ಡಸ್ಕೆ ತೋರ್ಸ್ಕೊಳ್ಳೋದಲ್ಲ. ಮನೆ ಹಿಂಗ್ ಆಚೆ ಬಂದ್ರೆ 4 ಹಸು ಕರು ಕೋಳಿ ಕುರಿ ಮೇಯ್ತಾ ಇರ್ಬೇಕು, ಅದು ಶ್ರೀಮಂತಿಕೆ ಅಂತ. ಹಂಗಾಗಿ ಇದೆಲ್ಲ ಮತ್ತೆ ನೋಡಿದ್ರೆ ಖುಷಿ ಆಗುತ್ತೆ ನನಗೆ. ನಮ್ಮ ಮಹೇಶ್ವರು ನಮ್ಮೂರ್ ಪಕ್ಕದೂರು, ಅವ್ರು ಕರ್ಕೊಂಬಂದಿಷ್ಟು ಚೆನ್ನಾಗಿ ಹಬ್ಬ ಮಾಡಿಸಿ ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್. ಈ ಸಂಕ್ರಾಂತಿ ಅಂತಂದ್ರೆ ನಮಗೆ ಕಿಚಾಯಿಸೋದು ಅದೇ ದೊಡ್ಡ ಸಾಧನೆ ಅಲ್ವಾ ಈ ಹುಡುಗರಿಗೆ. ಬಟ್ ಇಲ್ಲಿ ಈ ಅಡುಗೆ ಮಾಡ್ತಿರೋದು, ಈ ಇನ್ನು ನೆಲ್ಲು ಅಂದ್ರೆ ಭತ್ತ, ರಾಗಿ ಇದಕ್ಕೆಲ್ಲ ಪೂಜೆ ಮಾಡ್ತಿರೋದು, ನಮ್ ಭುವನಂ ಗಗನಂ ಸಿನಿಮಾ ಮೂಲಕ ಇದಾಯ್ತಲ್ಲ, ತುಂಬಾ ಖುಷಿ ಇದೆ ಸರ್ ನನಗೆ. ತುಂಬಾ ಎಂಜಾಯ್ ಮಾಡ್ತೀನಿ ನಾನು. ಹೌದು, ಸೂಪರ್ ಸರ್. ಸರ್ ಏನ್ ಮಾಡ್ತಾ ಇದ್ದೀರಾ? ನೋಡಿ, ಇವ್ರ ಜೊತೆ ಒಂದು ಪಿಕ್ ಬೇಕು, ಅದಕ್ಕೆ ಪಿಕ್ ತಗೋತಾ ಇದೀನಿ. ಹಳ್ಳಿಯಲ್ಲೂ ಫ್ಯಾನ್ಸ್ ಇಟ್ಟಿದ್ದಾರೆ ನೋಡಿ. ಹೆಂಗೆ ಎಲ್ಲ ಫೋಟೋ ಗೀಟೋ ಎಲ್ಲ ಹೆವಿ ನಡೀತಾ ಇದೆ. ಮೇಡಮ್ ಹೆಂಗಿತ್ತು ಹಬ್ಬ? ಪೃಥ್ವಿ ಸರ್ ಬಂದಿದ್ದಾರೆ, ಭುವನಂ ಗಗನಂ ಟೀಮ್ ಎಲ್ಲ ಹೆಂಗಿತ್ತು ಜೋಶು ಹಬ್ಬ ಎಲ್ಲ? ಚೆನ್ನಾಗಿತ್ತು. ಓಕೆ, ಹೆಂಗ ಅನಿಸ್ತು ಸಿನಿಮಾ? ಹೀರೋಯಿನ್ ಎಲ್ಲ ಬಂದು ಮಾಡಿದ್ದು ನಮ್ಮೂರಿಗೆ ಬಂದಿದ್ದಾರೆ ಅಂತ ಹೇಳಿ ಚೆನ್ನಾಗಿ ನಡೀತಿದೆಲ್ಲ ಫಂಕ್ಷನ್ ಎಲ್ಲ. ಓಕೆ, ಸೊ ನಿಮ್ ಮಗಳಿಗೆ ಒಂದು ಫೋಟೋ ಸಿಕ್ತೀಗ? ಹೌದು, ಸಿಕ್ತು, ಖುಷಿ ಆಯ್ತು. ನಮ್ಮ ಮಾತಾಡ್ತೀರಾ ಪಪ್ಪು? ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀರಾ, ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ ನನಗೆ. ಆಕ್ಚುಲಿ ಇವತ್ತು ಹುಷಾರಿಲ್ಲ, ಆದ್ರೂ ಇಲ್ಲಿ ಎಲ್ರದ್ದು ಹುಮ್ಮಸ್ಸು ಹುರುಪು ಎಲ್ಲ ನೋಡಿ ನನಗೆ ಒಂದ್ ಸ್ವಲ್ಪ ಏನೇ ಇರ್ಲಿ ಸ್ವಲ್ಪ ಎನರ್ಜಿಲಿ ಇರೋಣ ಅಂತ ಅನ್ಸ್ತದೆ. ಖುಷಿ ಆಗ್ತಾ ಇದೆ. ಸ್ಪೆಷಲಿ ಹಳ್ಳಿಲಿ ಎಲ್ರು ನಮ್ಮ ಸಂಸ್ಕೃತಿಯನ್ನ, ಆಚಾರ ವಿಚಾರ, ಪದ್ಧತಿ ಎಲ್ಲವನ್ನು ಜೀವಂತವಾಗಿ ಇಟ್ಟಿದ್ದಾರೆ. ನಮ್ ಕಡೆ ಸ್ವಲ್ಪ ಬೇರೆ ರೀತಿ ಇದೆ, ಕರಾವಳಿ ಕಡೆ. ಈ ಕಡೆ ಮಂಡ್ಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಲೈವ್ ಆಗಿ ನೋಡುವಂತ ಅವಕಾಶ ನನಗೆ ಸಿಕ್ಕಿರೋದು ಬಹಳ ಖುಷಿ ಇದೆ. ಸರ್ ಎಲ್ಲರೂ ನನ್ಗೆ ನಿಮ್ ಟೀಮ್ ಅವರೆಲ್ಲ ತುಂಬಾ ಪರಿಚಯ ಇರೋದ್ರಿಂದ ಯಾರೇ ಕೇಳಿದ್ರು ಭುವನಂ ಗಗನಂ ಬಗ್ಗೆ ಹೇಳಿ ಅಂದ್ರೆ ನಿಮ್ ಬಗ್ಗೆ ಹೇಳ್ತಾರಪ್ಪ. ಪೃಥ್ವಿ ಹಂಗ್ ಮಾಡಿದಾರೆ, ಪೃಥ್ವಿ ಹಿಂಗ್ ಮಾಡಿದಾರೆ ಅಂತ. ಏನ್ ಮಾಡಿದೀರಾ? ಏನು ನನಗೆ ಅದೇ ಎಲ್ರು ಹಂಗೆ ಹೇಳ್ತಿದಾರೆ. ನಾನು ಕಾಯ್ತಾ ಇದೀನಿ, ನೋಡಿ ಒಂದ್ಸರಿ ಸಿನಿಮಾ ನೋಡೋಣ. ಎಲ್ರು ಹಿಂಗ್ ಹೇಳ್ತಾ ಇದಾರೆ, ಹೆಂಗ್ ಇರುತ್ತೆ ಅನ್ನೋದು ತುಂಬಾ ಕಾಯ್ತಾ ಇದೀನಿ. ಬಟ್ ನಾನಂತಲ್ಲ, ಎಲ್ಲಾರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಪ್ರಮೋದ್, ನಿಮ್ಗೆ ಗೊತ್ತು, ನಮ್ಮ ಕನ್ನಡದ
ಪ್ರಬುದ್ಧ ಅತ್ಯದ್ಭುತ ನಟ. ಅಂಡ್ ರೇಷಲ್ ಅವ್ರು ಮಾಡಿದ್ದಾರೆ, ಪೊನ್ನು ಆಶ್ ಅವರು ಮಾಡಿದ್ದಾರೆ. ನನ್ನ ಜೊತೆ ನನ್ನ ಸ್ಟೋರಿಯಲ್ಲಿ ಪ್ರಕಾಶ್ ತುಮಿನಾಡ್ ಸರ್ ಮಾಡಿದ್ದಾರೆ, ನಿಮ್ಮ ಪ್ರಜ್ವಲ್ ಅಂತ ಮಾಡಿದ್ದಾರೆ. ಅಂಡ್ ಪ್ರಮೋದ್ ಅವರ ಸ್ಟೋರಿಯಲ್ಲೂ ಕೂಡ ತುಂಬಾ ಜನ, ಅಚ್ಯುತ್ ಸರ್ ಕೂಡ ಮಾಡಿದ್ದಾರೆ, ಶರತ್ ಲೋಹಿತಾಶ್ವ ಸರ್ ಕೂಡ ಮಾಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಇದೆ. ಅಂಡ್ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಸ್ಪೆಷಲ್ ಇರೋದ್ರಿಂದ ನಾನು ಇಷ್ಟರವರೆಗೆ ಮಾಡಿರುವಂತ ಪಾತ್ರಗಳಲ್ಲಿ ಈ ಪಾತ್ರ ನನಗೆ ಬಹಳ ಇಷ್ಟ ಆಗಿರುವಂತ ಪಾತ್ರ. ಅಂಡ್ ಸ್ಪೆಷಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮಂಗಳೂರು ಲ್ಯಾಂಗ್ವೇಜ್ ಮಾತಾಡ್ತದೆ, ಮಂಗಳೂರು ಕನ್ನಡ ಮಾತಾಡುತ್ತೆ ಆ ಪಾತ್ರ. ಹಂಗಾಗಿ ಒಂದಷ್ಟು ನಗಿಸುವಂತ, ಅದ್ರ ಜೊತೆ ಅಳಿಸುವಂತ ಎರಡು ಕೆಲಸವನ್ನು ಈ ಸಿನಿಮಾದಲ್ಲಿ ಮಾಡಿದೀನಿ. ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿದೆ ಅನ್ನೋದು ಫೆಬ್ರವರಿ 14ಗೆ ಗೊತ್ತಾಗುತ್ತೆ. ಬನ್ನಿ ಸರ್, ಇವರೆಲ್ಲ ಮಾತಾಡ್ಸೋಣ. ಬನ್ನಿ, ಯಾರು ಮಾತಾಡ್ತೀರಾ? ಪೃಥ್ವಿ ಸರ್ ಇದಾರೆ. ಮೇಡಮ್, ಹೆಂಗ ಅನಿಸ್ತಾ ಹಬ್ಬ ನಿಮ್ಮೂರಲ್ಲಿ? ಇಲ್ಲ ಪರವಾಗಿಲ್ಲ, ಮಾತಾಡಿ. ಹಾಯ್ ಸರ್, ಚೆನ್ನಾಗಿದ್ದೀರಾ? ಸರ್ ಹೆಂಗೆ? ನೀವ್ ಹೇಗಿದ್ದೀರಾ? ನಿವೇದಿತಾ ಅಂತ. ನಿವೇದಿತ, ಏನ್ ಮಾಡ್ಕೊಂಡಿದ್ದೀರಾ? ಸೆಕೆಂಡ್ PUC. ಸೆಕೆಂಡ್ PU ನ? ಚೆನ್ನಾಗಿದೆ, ನಿಮ್ ಮೂರು ತುಂಬಾ ಚೆನ್ನಾಗಿದೆ. ಎಲ್ರು ಇಲ್ಲಿರುವಂತ ಎಲ್ಲ ಹಳ್ಳಿಯವರೆಲ್ಲರೂ ಕೂಡ ಬಹಳ ನಮಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಖುಷಿ ಇದೆ. ಅಂಡ್ ನಿಮಗೂ ಆಲ್ ದ ಬೆಸ್ಟ್. ಸೆಕೆಂಡ್ PU ಅಂದ್ರೆ ಪಬ್ಲಿಕ್ ಎಕ್ಸಾಮ್ ಓದ್ತಾ ಇದೀರಾ ಚೆನ್ನಾಗಿ? ಬಟ್ ಫೆಬ್ರವರಿ 14ಕ್ಕೆ ಸಿನಿಮಾ ಬಂದ್ ನೋಡಿ. ಮಂಡ್ಯದಲ್ಲಿ ಯಾವ ಥಿಯೇಟರ್ ಅಲ್ಲಿ ಬರುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಬಂದಾಗ ನಾವು ತಿಳಿಸ್ತೀವಿ, ನೀವು ದಯವಿಟ್ಟು ಬಂದು ನೋಡ್ಬೇಕು. ಅಂಡ್ ಸ್ಪೆಷಲಿ ನೀವು ಮೂರವರೇ ನಮ್ಮ ನೆಚ್ಚಿನ ನಿರ್ದೇಶಕರು, ಮಹೇಶ್ ಸರ್ ಕೂಡ ನಮ್ಮ ತಂಡದವರೇ. ಸೊ ಹಾಗಾಗಿ ನೀವು ಬಂದು ನೋಡ್ಲೇಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಮಾತಾಡಿಸ್ತೀನಿ. ಈಗ ಹಬ್ಬ ಎಂಜಾಯ್ ಮಾಡ್ತಾರೆ ನೀವು, ನಿಮ್ ಟೀಮಲ್ಲಿ ಬೇರೆ ಎಲ್ಲ ಇದಾರೆ, ಸೊ ಮಾತಾಡ್ಸ್ಕೊಬೋದು. ಸಿಗೋಣ ಮತ್ತೆ. ಸೊ ಈಗ ನೆಕ್ಸ್ಟ್ ಯಾರನ್ನ ಮಾತಾಡ್ಸೋಣ ಅಂತಂದ್ರೆ, ಇಬ್ರು ಹುಡುಗರಾದ್ರು, ಈಗ ಒಬ್ರು ಹುಡುಗಿನ ಅಂದ್ರೆ ಹೀರೋಯಿನ್ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಾ? ಚೆನ್ನಾಗಿದೆ. ಸೊ ಮೇಡಮ್ಗೆ ಕನ್ನಡ ಬರಲ್ಲ, ಬಟ್ ಕನ್ನಡಿಗರ ಜೊತೆ ಕನ್ನಡ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್, ಹೆಂಗ ಅನಿಸ್ತು? ಹಳ್ಳಿಗೆ ಬಂದಿದ್ದೀರಾ, ಹಬ್ಬ ಆಚರಿಸ್ತಿದ್ದೀರಾ, ಹೆಂಗಿದೆ ಫೀಲು? ತುಂಬಾ ಖುಷಿ ಆಗಿದೆ. ಫಸ್ಟ್ ಟೈಮ್ ಐ ಆಮ್ ವಾಚಿಂಗ್ ದಿಸ್ ಕೈಂಡ್ ಆಫ್ ಫೆಸ್ಟಿವಲ್ ಬಿಕಾಸ್ ಇನ್ ಅವರ್ ಪ್ಲೇಸ್ ದಿಸ್ ನೋ ಸಂಕ್ರಾಂತಿ ಅಂತ. ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು. ಮಾರ್ನಿಂಗ್ ನೀವು ಒಂದು ಮೆರವಣಿಗೆ ಹೋದ್ರಿ, ಇಡೀ ಊರ ಸುತ್ತಾಕಿದ್ರಿ ನೀವು ಮಾರ್ನಿಂಗ್. ಸೊ ಹೇಗಿತ್ತು ಫೀಲಿಂಗ್? ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ, ತುಂಬಾ ಎಕ್ಸೈಟೆಡ್. ಸೊ ಭುವನಂ ಗಗನಂ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಸಿನಿಮಾ? ಹೌ ವಾಸ್ ಯುವರ್ ಕ್ಯಾರೆಕ್ಟರ್? ಭುವನಂ ಗಗನಂ ಚಿತ್ರದಲ್ಲಿ ನನ್ನ ಪಾತ್ರ ಹೆಸರು ಭೂಮಿ. ಪೃಥ್ವಿ ಅಂಬರ್ ಜೊತೆ ಆಕ್ಟ್ ಮಾಡಿದೆ. ಅಂಡ್ ಇನ್ ದಿಸ್ ಮೂವಿ ಹ್ಯಾಡ್ 2 kinds of love. And directors sir, producers sir, all are supported very well. Okay, thank you madam, thank you. Enjoy ಮಾಡಿ ಹಬ್ಬ, ಎಂಜಾಯ್ ಮಾಡಿ ಫೆಸ್ಟಿವಲ್ ನ. ಮತ್ತೆ ಸಿಗ್ತೀವಿ. ನವೀನ್. Thank you. ಈಗ ನಮ್ ಜನ ಎಲ್ಲ ಪೊಂಗಲ್ ಮಾಡಿದ್ದಾರೆ. ಯಾರು ಸಕ್ಕದ ಮಾಡಿದಂತ ಟೇಸ್ಟ್ ಮಾಡೋಣ. ಸಕ್ಕದ ಮಾಡಿದವ್ರಿಗೆ ಒಂದು ಗಿಫ್ಟ್ ಇದೆ, ಫುಡ್ ಕಿಟ್. ನೋಡೋಣ ಟೇಸ್ಟ್. ಬನ್ನಿ ಎಲ್ರು ಮಾತಾಡ್ಸೋಣ. ಹಾ, ಈಗ ಟೇಸ್ಟ್ ಮಾಡೋದು ಹೆಂಗಪ್ಪ ಹೇಳಿ. ಈಗ ನೆಕ್ಸ್ಟ್ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಇರಿ, ನಾನು ಎರಡನೇ ಟೇಸ್ಟ್ ಮಾಡ್ತೇನೆ. ಅಮ್ಮ ಹಿಂದ್ಗಡೆಯಿಂದ ದಮ್ಮಂತ ಒಂದು ಇಲ್ಲ ಚೆನ್ನಾಗಿ ಮಾಡೋದು ಬಿಡಿ ಅಲ್ಲ. ನೆಕ್ಸ್ಟ್ ಹಂಗೆ ಬರ್ತಾ ಇದೆ. ಇದಕ್ಕಿಂತ ಕಡಿಮೆ ಶುಗರ್ ಇದೆ, ಬೆಲ್ಲ ಕಡಿಮೆ ಇದೆ. ಹಾ, ಮೂರನೇದು ಇದು ಕಂಪ್ಲೀಟ್ ಈ ಶುಗರ್ಲೆಸ್ ಟೀ. ಅವ್ರಿಗೆಲ್ಲ ಸೂಪರ್. ಓ ಅಣ್ಣ, ಇದೊಂದು ತಿಂದ್ಬಿಟ್ರೆ ನೀನು ಮೂರು ತುತ್ತಾಕೋ. ಮೂರು ನೋಡಿಲ್ವಲ್ಲ. ಇದೆ ಮೂರನೇದು, ಬೆಲ್ಲ ಕಡಿಮೆ. ಚೆನ್ನಾಗಿದೆ. ಹೀರೋಯಿನ್ ಎಕ್ಸ್ಪ್ರೆಷನ್ ನೋಡಿ. ಓಕೆನಾ? ಓಕೆ. ಗೌಡ್ರೆ ಬನ್ನಿ ಇಲ್ಲಿ. ಗೌಡ್ರೆ ಚೆನ್ನಾಗಿದೆಯಾ? ಗೌಡ್ರೆ ಸರ್ ಬನ್ನಿ. ಎಲ್ಲ ಒಂದೇ ಟೇಸ್ಟ್ ಇದೆ ನೋಡಿ. ಬನ್ನಿ ಸರ್. ನೀವ್ ಹೇಳ್ಬೇಕು ಹೆಂಗಿದೆ ಅಂತ. ಸೂಪರ್ ಸೂಪರ್ ಸೂಪರಾ? 1 2 3 4 5 ಆಯ್ತು. ಆ ಪ್ಲೇಟ್ ಬೇರೆ ಕಡೆ ಇದ್ರೆ ಹಾಕಿ ಹೇಳ್ತೀನಿ. ಈಗ ಖಾರ ಪೊಂಗಲ್ ನೆನಪಿದೆ ತಾನೆ? 1 2 3 4 5. 1 2 3 4 5 ಸ್ವೀಟ್ ಪೊಂಗಲ್ಲು. ಇಲ್ಲಿಂದ ಖಾರ ಪೊಂಗಲ್ ಸ್ಟಾರ್ಟ್.
ಇದು ನಮ್ಮ ಐಟಮ್ ಇವಾಗ. ಬನ್ನಿ ಅಲ್ಲಿ ನಮ್ಮ ಹೀರೋ ಕೊಡಿ. ಎಕ್ಸ್ಟ್ರಾರ್ಡಿನರಿ. ಹೆಂಗಿದೆ? ಸೂಪರ್ ಸೂಪರ್ ಸೂಪರ್. ಓಕೆ ತೊಳಿ ತೊಳಿ. ಯಾವ ಹೋಟೆಲ್ ಸಿಗಲ್ಲ ಬಿಡು ಸರ್. ಆ ಪ್ಲೇಟ್ ಬೇರೆ ಕೊಡಿ ಸರ್, ಆ ಕಡೆ ಸೈಡ್ಗೆ ಮುನೇಗೌಡ್ರೆ. ತೊಳಿ ಸ್ವಲ್ಪ. ಇರಿ ಇವ್ರು ಮುನೆ ಖಾರ ಪೊಂಗಲ್ ಖಾರ ಪೊಂಗಲ್ ಖಾರ ಪೊಂಗಲ್ ಚೆನ್ನಾಗೈತೆ ಚೆನ್ನಾಗೈತೆ ಸೂಪರ್ ಆಗಿದೆ. ಚೆನ್ನಾಗೈತೆ ತುಂಬಾ ಚೆನ್ನಾಗಿ ತಿನ್ನಿ. ರಾಜಾ ಬನ್ನಿ ಇಲ್ಲಿ. ಇರಿ ಚೆನ್ನಾಗಿದೆ. ಥ್ಯಾಂಕ್ ಯು ಸಖತ್ತಾಗಿ ಹೇಳಿದ್ರಿ. ಈಗ ನಮ್ಮ ಸಿನಿಮಾದ ನಿರ್ಮಾಪಕರು ಲಾಸ್ಟ್ ಅಲ್ಲಿ ಮಾತಾಡಿಸ್ತೀನಿ. ಈಗ ನಮ್ಮ ಹೀರೋಯಿನ್ ಅದೇ ಸಿನಿಮಾ ಹೀರೋಯಿನ್ ಮಾತಾಡ್ತಾರೆ. ಹೇಳಿ ಇವ್ರ ಹೆಸರು ಪೊನ್ನು 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 ಹೇಳಿ, ಹೇಗಿದೆ ಹಬ್ಬ ಗಿಬ್ಬ ವಾತಾವರಣ ಎಲ್ಲ? ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಬೆಳಗ್ಗೆಯಿಂದ ಎಳ್ಳೇ ಮಾತು ಹೇಳ್ತಾರೆ. ಎಲ್ಲರೂ ನಮ್ಮ ಮೂವಿ ಭುವನಂ ಗಗನಂ ನೋಡಿ ಸಪೋರ್ಟ್ ಮಾಡಿ, ಥಿಯೇಟರ್ ಹೋಗಿ ನೋಡಿ ನಮ್ಮ ಮೂವಿ. ದಟ್ಸ್ ಆಲ್. ಥ್ಯಾಂಕ್ ಯು. ಅವ್ರು ಜಾಸ್ತಿ ಮಾತಾಡಕ್ ಬರುತ್ತೆ, ಬಟ್ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋದಂತ ಕಾಯ್ತಾ ಇದ್ದಾರೆ. ಓಕೆನಾ? ಈಗ ನಮ್ಮ ಇವ್ರು ನಿಮ್ಮನ್ನ ಆಮೇಲೆ ಮಾತಾಡಿಸ್ತೀನಿ. ಮಾತಾಡಿ ಹೋಗ್ಲಿ ಒಂದ್ 2 ಮಾತು. ರಾಧ್ಯ ಅವ್ರೆ ಮಾತಾಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಅಲ್ಲ ಮಾತಾಡಿ. ಫಸ್ಟ್ ಬಹಳ ಖುಷಿ ಆಯ್ತು 2 ಮಾತು ಮಾತಾಡಿದಕ್ಕೆ. ಥ್ಯಾಂಕ್ ಯು. ಈಗ ನಮ್ಮ ನಿರ್ದೇಶಕರಿದ್ದಾರೆ, ಇಲ್ಲಿ ಮಾತಾಡಿಸ್ತೀನಿ, ಆಮೇಲೆ ಮಾತಾಡಿಸ್ತೀನಿ. ನಿರ್ದೇಶಕರೇ, ಹೇಗೆ ಅನಿಸ್ತದೆ ಮಾರಗೋಡ್ನಳ್ಳಿಗೆ ಬಂದು ಇಲ್ಲಿ ಸಂಕ್ರಾಂತಿ ಹಬ್ಬನ ಬೆಳಗ್ಗೆಯಿಂದ ಶುರು ಮಾಡಿ ಈಗ ಪೊಂಗಲ್ವರೆಗೂ ಮುಗಿಸಿದ್ವಿ. ಈಗ ಕೊನೆ ಅಂತ ಇನ್ನೊಂದಿದೆ, ಕಿಚ್ಚಾಯಿಸೋದು, ಅದು ಆಮೇಲೆ ಮಾಡೋಣ. ಈಗ ಹೇಳಿ, ಏನ್ ಅನಿಸ್ತಾ ಇದೆ? ಸಿನಿಮಾ ಪ್ರಮೋಷನ್ ಈ ಊರಿಂದ ಶುರುವಾಗಿದೆ. ನನಗೆ ಆಕ್ಚುಲ್ ಮಾರಗೌಡನಹಳ್ಳಿಗೆ ಬಂದು ನಮ್ಮ ಡೈರೆಕ್ಟರ್ ಮಹೇಶ್ ಕುಮಾರ್ ಅವರು, ನಮ್ಮ ನಿರ್ಮಾಪಕರು, ಹೀರೋಗಳು ಎಲ್ಲರೂ, ಆಮೇಲೆ ಈ ಊರಿನ ಜನ ಆ ಸಪೋರ್ಟ್ ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಸಿನಿಮಾ ಹೆಂಗೆ ಅಂದ್ರೆ, ಈ ನಮ್ಮ ಸಿನಿಮಾ ಟೈಟ್ಲ್ ಬಂದು ಭುವನಂ ಗಗನಂ, ಭೂಮಿಗೂ ಆಕಾಶಕ್ಕೂ ಮಧ್ಯೆ ಎಂತ ಕನೆಕ್ಟಿವಿಟಿ ಅಂದ್ರೆ, ಆ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ಅಂತೆ. ಪ್ರೀತಿನೇ ಹುಟ್ಟಲ್ಲ. ಓಕೆನಾ? ಭೂಮಿ ಆಕಾಶ ಮಳೆ ಸುರಿಸ್ಬೇಕು, ಭೂಮಿ ಬೆಳೆ ಬೆಳಿಬೇಕು. ಓಕೆನಾ? ಹಂಗಾಗಿ GSS ಹೇಳಿದ್ದಾರೆ ಪ್ರೀತಿ ಇಲ್ಲದ ಮೇಲೆ ಅಂತ. ಆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇಲ್ಲ. ಹಂಗಾಗಿ ಈ ಪ್ರೀತಿ ಇಲ್ಲಿವರೆಗೂ ಯಾಕೆ ಶಾಶ್ವತವಾಗಿ ಉಳ್ಕೊಂಡಿದೆ ಅಂದ್ರೆ, ಇಲ್ಲಿರೋ ಜನಗಳು, ಅಂದ್ರೆ ನಮ್ಮ ಹಳ್ಳಿ, ಈ ವಾತಾವರಣ, ಇಲ್ಲಿರೋ ಜನಗಳು, ಅವ್ರೆಲ್ಲರ ಪ್ರೀತಿ ಇಲ್ಲಿ ಸಿಕ್ಕಿದೆ ನಮಗೆ. ನಮ್ಮ ಭುವನಂ ಗಗನಂ ಸಿನಿಮಾ ಇಲ್ಲಿ ಮಂಡ್ಯ ಮಣ್ಣಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ಯಶಸ್ಸು ಆಗುತ್ತೆ ಅನ್ನೋ ನಂಬಿಕೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಖಂಡಿತ ಯಶಸ್ಸಾಗುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ. ಬೆಳಗ್ಗೆ ನೋಡಿದ್ರಲ್ಲ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಈ ಊರಿನ ಜನ. ಅದನ್ನೇ ಹೇಳ್ತಾ ಇರೋದು ನಾನು. ಖಂಡಿತ ಆ ಪ್ರೀತಿ, ಅದನ್ನ ಯಾವುದೇ ಕಾರಣಕ್ಕೂ ನಾವು ಅದನ್ನ ರಿಟರ್ನ್ ಮತ್ತೆ ಕೊಡಕ್ ಸಾಧ್ಯನೇ ಇಲ್ಲ. ಅಲ್ಲ, ರಿಟರ್ನ್ ಸಿನಿಮಾ ಮೂಲಕ ಕೊಡ್ತೀವಿ. ಬಟ್ ಈ ಪ್ರೀತಿ, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಇವರಿಗೆಲ್ಲರಿಗೂ ನಾವು ತುಂಬಾ ಕೃತಜ್ಞತರಾಗಿದ್ವಿ. ಇಡೀ ಭುವನಂ ಗಗನಂ ಚಿತ್ರತಂಡ, ನಾವು ಈ ಮಾರಗೌಡನಹಳ್ಳಿ ಜನರಿಗೆ ತುಂಬಾನೇ ಕೃತಜ್ಞರಾಗಿದ್ದೀವಿ. ಥ್ಯಾಂಕ್ ಯು ಡೈರೆಕ್ಟ್ರೆ. ರಾಧ್ಯ ಅವರೇ ಹೇಳಿ, ನಿರ್ಮಾಪಕ. ಹೇಳಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿರ್ಮಾಪಕ ಬೇಡವಾ? ಹೇಳಿ. ಫಸ್ಟ್ ಆಫ್ ಆಲ್, ಈ ತರ ಹಳ್ಳಿ ವಾತಾವರಣದಲ್ಲಿ ಬಂದು ನಾವು ಹಬ್ಬನ ಆಚರಿಸೋದು ಐ ಥಿಂಕ್ ಇದು ತುಂಬಾನೇ ಮುಖ್ಯ. ಬಿಕಾಸ್ ನಾವು ಜನ ಜೊತೆ ಎಷ್ಟು ಇಂಟ್ರಾಕ್ಟ್ ಮಾಡ್ತೀವಿ, ಅವರು ಇಂಟ್ರಾಕ್ಷನ್ಸ್ ಕೂಡ ಅಷ್ಟೇ ಇರುತ್ತೆ. ಅಂಡ್ ಐ ಥಿಂಕ್ ಇದೇ ಫಸ್ಟ್ ಟೈಮ್ ನಾನು ಈ ತರ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ, ಬಹಳ ಖುಷಿ ಆಗುತ್ತೆ. ಹೌದು ಮಂಜಣ್ಣ, ತುಂಬಾ ಖುಷಿ ಆಯ್ತು. ಆಯ್ತು, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಇನ್ನೇನ್ ಮಾತಾಡ್ತೀವಿ ಹೇಳಿ. ಈಗ ನಮ್ಮ ಭುವನಂ ಗಗನಂ ಚಿತ್ರದ ನಿರ್ಮಾಪಕರು ಮಾತಾಡ್ತಾರೆ. ಅಣ್ಣ, ಬಹಳ ಸೀರಿಯಸ್ ಆಗಿ ಮಾತಾಡ್ಬೋದು, ಮಜವಾಗಿ ಮಾತಾಡ್ಬೇಕಣ್ಣ. ಹೇಗ ಅನಿಸ್ತದೆ ಬೆಳಗ್ಗೆಯಿಂದ ಈ ಕಲರ್ಫುಲ್ ಸಂಭ್ರಮ ಸಂಕ್ರಾಂತಿ ಹೇಗಿದೆ ಹೇಳಿ? ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಬಂದ ತಕ್ಷಣ ಅವ್ರು ವೆಲ್ಕಮ್ ಮಾಡ್ಕೊಂಡಿದ್ದು, ಇಲ್ಲಿ ಎತ್ತಿನ ಗಾಡಿ ಆಗಲಿ, ಟ್ರ್ಯಾಕ್ಟರ್ಗಳಾಗಲಿ, ಇಷ್ಟು ದೊಡ್ಡ ಮಟ್ಟದಾಗಿ ಇಲ್ಲಿ ಬಂದು ಸೇರಿಸಿರೋದು ಅದು ಇದಲ್ಲ. ನಮ್ಮೂರ್ ಕಡೆನೂ ಮಾಡೋಣ ಅಂತೇಳಿ ಹೇಳಿದ್ವಿ. ಅಲ್ಲೆಲ್ಲ ಅಷ್ಟೊಂದು ಅನುಕೂಲ ಇಲ್ಲ. ಹಂಗಾಗಿ ಮಹೇಶ್ ಅವರೆಲ್ಲ ತೀರ್ಮಾನ ಮಾಡಿ ಈ ಕಡೆ ಮಾಡೋಣ ಅಂತ ಹೇಳಿದ್ರು. ತುಂಬಾ ಸಪೋರ್ಟಿವ್ ಆಗಿದೆ ಊರು. ಯಾವುದೇ ಒಂದು, ಈಗ ನಮ್ಮ ಅಯೋಗ್ಯ 2 ಇಲ್ಲೇ
ಇದು ಮಾಡ್ತಾರೆ, ಶೂಟಿಂಗ್ ಮಾಡ್ತಾ ಇರೋದು. ಹಂಗಾಗಿ ಈ ಊರು ಜನ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನೋಡ್ತಾ ಇದ್ದಾರೆ ನೀವು ಬೆಳಿಗ್ಗೆ ಅಂತ ಸಪೋರ್ಟಿಂಗ್ ಮಾಡ್ತಾರೆ. ಅಲ್ಲ, ಅಷ್ಟು ಸಪೋರ್ಟ್ ಆಗಿದ್ದಾರೆ ಅಂತ ಸಪೋರ್ಟಿವ್ ಮನುಷ್ಯ ಇದ್ದಾರೆ ಅಂತ ಇಲ್ಲಿ ನಮ್ಮ ಮಹೇಶ್ ಅವರು ಎಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಟೀಮ್ ಬಗ್ಗೆ ಹೇಳಿ, ಸಿನಿಮಾ ಬಗ್ಗೆ ಹೇಳಿ ಮಹೇಶಣ್ಣ. ಮಹೇಶಣ್ಣ ಅಂತ ಬರ್ತದೆ ಮುನ್ನಣ್ಣ. ಟೀಮ್ ನಾವು ಈ 2 ವರ್ಷಕ್ಕೆ ಹಿಂದೆ ನಮ್ಮ ಸಿನಿಮಾನ ಗಿರೀಶ್ ಅವ್ರು ಬಂದು ನಾವು ಈ ಥರ ಮಾಡೋಣ ಅಂತೇಳಿ ಹೇಳಿದಾಗ, ನಾವು ಸೆಲೆಕ್ಟ್ ಮಾಡಿದಾಗ ಅವ್ರು ಅವತ್ತು ಹೆಂಗೆ ನಮ್ಮ ಹತ್ರ ಇದು ಮಾಡ್ತಾಯಿದ್ರು, ಇವತ್ತಿಗೂ ಅದೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟಿವ್ ಆಗಿ ಇರೋದಕ್ಕೆ ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ. ಈಗಾಗಲೂ ಖುಷಿ ಆಗುತ್ತೆ ನನಗೆ ಈ ಸಿನಿಮಾ ನೋಡಿದ್ರೆ. ಬಿಡಪ್ಪ, ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಕನ್ನಡದಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಈಗ ನೀವು ಆಗ್ಲಿಂದ ಸಿನಿಮಾ ಬಗ್ಗೆ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರಿ, ಅದನ್ನ ಈಗ ಮೈಕಲ್ ಮಾತಾಡೋಣ. ಪ್ರಮೋದ್ ಅವ್ರ ಬಗ್ಗೆ, ನಮ್ಮ ಅಂಬರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಪಾತ್ರಧಾರಿಗಳು? ಈಗ ನೆಕ್ಸ್ಟ್ ಹೀರೋ ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿದ್ದೀನಿ. ಅಲ್ಲ, ನಾನೇನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನಗೇನು ಭಯ ಇಲ್ಲ, ನನ್ಗೆ ಯಾರಿಗೂ ಏನು ಭಯ ಇಲ್ಲ ನನಗೆ. ಈಗ ನೆಕ್ಸ್ಟ್ ಈ ಪೀಳಿಗೆ ಏನಿದೆಯೋ ಇನ್ನು ಇವರೇನೆ ಅಪ್ಕಮಿಂಗ್ ಹೀರೋಸ್. ಸೂಪರ್ ಸೂಪರ್. ಈ ಸಿನಿಮಾಯಿಂದ 100% ಅವರು ಒಂದು ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಫಸ್ಟ್ ಆಫ್ ಆಲ್ ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ನಿಮ್ಮೂರಿಗೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ ಅಂಡ್ ತುಂಬಾ ಚೆನ್ನಾಗಿದೆ ನಿಮ್ಮೂರು. ಅಂಡ್ ಇಡೀ ಭುವನಂ ಗಗನಂ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಐ ಥಿಂಕ್ ಡೈರೆಕ್ಟರ್ ತುಂಬಾನೇ ಶ್ರಮ ಹಾಕಿ 2 ವರ್ಷದಿಂದ ಸಿನಿಮಾ ಮಾಡಿದ್ದಾರೆ ಅಂಡ್ ಐ ನೋ ಹಿಮ್. ಅಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಐ ಥಿಂಕ್ ಅವರು ಸಿನಿಮಾ ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ಅಂಡ್ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್, ಐ ಥಿಂಕ್ ಅವ್ರು ಹೇಳ್ದಂಗೆ ಫ್ಯೂಚರ್ ಅವರು. ಸೊ ತುಂಬಾ ಕ್ಯಾಲಿಬರ್ ಇರುವಂತವ್ರು. ಸೊ ಅವ್ರಿಗೂ ಸಪೋರ್ಟ್ ಸಿಕ್ಕಿ ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಅಂಡ್ ಪುಣ್ಣಗೂ ಆಲ್ ದಿ ವೆರಿ ಬೆಸ್ಟ್. ಹೋಪ್ ಶಿ ರೀಚ್ ಹೈಟ್ಸ್ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ನನ್ನ ಈ ಟೀಮ್ಗೆ ಇನ್ವೈಟ್ ಮಾಡಿ ಅಂಡ್ ನಮ್ಮನ್ನ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ. ಮೊದಲನೇ ಬಾರಿಗೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅಂದ್ರೆ ಪ್ರಮೋಷನ್ ಈ ರೇಂಜ್ ಮೊದಲನೇ ಬಾರಿ ತಾನೇ ಮಾಡ್ತಾ ಇರೋದು. ಬಹಳ ಖುಷಿ ಆಗುತ್ತೆ ಅಣ್ಣ. ಸಖತ್ ಅರೇಂಜ್ ಮಾಡಿದ್ರೆ ಊರಲ್ಲಿ ಯಾರು ಏನ್ ಕೇಳಿದ್ರು ಎಲ್ಲಾ ಕೊಡ್ತಾರೆ, ಕೆಲಸ ಮಾಡಕ್ ಬೇಕಾದ್ರೆ ಬರ್ತಾರೆ. ಏನ್ ಅನಿಸ್ತಾ ಇದೆ ಅಣ್ಣ ಮಹೇಶ್ ಅಣ್ಣ ಹೇಳಿ? ಇಲ್ಲ, ಎಲ್ಲ ನನ್ನ ಮಾರ್ಗೋಟಳ್ಳಿ ಜನ ಸಪೋರ್ಟ್, ಅದು ಪ್ರೀತಿ, ಅದು ಅಯೋಗ್ಯನೂ ಇದೇನು ಹೇಳ್ದಲ್ಲ. ನಾನು ಸಿನಿಮಾ ಮಾಡಿದೆ, ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಭುವನಂ ಗಗನಂ ಸಿನಿಮಾ ಇದೇ ನೆಲದಲ್ಲಿ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ಬರೆದು ಇಟ್ಕೊಳ್ಳಿ, ನಮ್ಮೂರು ಪಡ್ಲವ್ವ ಇದ್ದಾಳೆ, ಬ್ಲಾಕ್ ಬಸ್ಟರ್ ಹಿಟ್ ಪಿಕ್ಚರ್ ಇದು. ಓಕೆ, ಆಶೀರ್ವಾದದಿಂದ. ಯಾಕೆಂದರೆ ಬಸವನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ವೆಂಕಟೇಶ್ವರ ಸ್ವಾಮಿ ಮನೆ ದೇವರು. ಓಕೆನಾ, ಬಲಗಡೆ ಹೂವು ಕೊಟ್ಟವ್ರೆ. ಇದಕ್ಕಿಂತ ಬೇಕಾ? ನೇಚರೇ ಒಂದು ಸಪೋರ್ಟ್ ಮಾಡ್ಬೇಕಾರೆ ಏನಿಲ್ಲ. ನಾನು ಮುಖ್ಯವಾಗಿ ನನ್ನ ಮಾರ್ಗೋಡ್ನಳ್ಳಿ ಜನಕ್ಕೆ ನಾನು ಯಾವಾಗ ಋಣಿಯಾಗಿರ್ತೀನಿ. ಇದೇ ರೀತಿ ಸಪೋರ್ಟ್ ಅಯೋಗ್ಯಟಿಗೂ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಅಷ್ಟೇ ಕಾಲ್ ಮಾಡಿದ ತಕ್ಷಣ ಮಾಡೋಣ ಹುಮ್ಮಸ್ ಕೊಟ್ಟರು, ನಿರ್ಮಾಪಕರ ಜೊತೆ ನಿಂತ್ಕೊಂಡ್ರು. ಥ್ಯಾಂಕ್ ಯು. ಭುವನಂ ಗಗನಂ ಫೆಬ್ರವರಿ 14ಕ್ಕೆ ಬರ್ತಾ ಇದೆ. ನೋಡಿ ದೊಡ್ಡ ಮಟ್ಟದ ಯಶಸ್ಸು ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಾಪ ನಾನೇನ್ ಗೊತ್ತಾ, ಸಿನಿಮಾ ಟೀಮ್ ಗೆಲ್ಲಿ ಅಂತ ಸೋಲಿದ್ದು, ಬೇಕು ಅಂತ ಏನಿಲ್ಲ, ನೀವು ಗೆಲ್ಲಿ ಅಂತ ಪ್ರಮೋದ ಹಾಡಿ ರಾತ್ಯ.
ಒಂಚೂರು ಹಿಂದೆ ಬಣ ಸೊ ಸಂಕ್ರಾಂತಿ ಹಬ್ಬ ಫೈನಲಿ ಕಂಪ್ಲೀಟ್ ಆಗಿದೆ. ಮೇಡಮ್ ಇದಾರೆ, ಫೈನಲಿ ಸಿಕ್ಕಿದ್ದಾರೆ. ಮೇಡಮ್ ತುಂಬಾ ಬಿಸಿ ಇದ್ವಿ, ನೀವೂನು ಬಿಸಿ ಇದ್ರಿ, ನಾವೂನು ಬಿಸಿ ಇದ್ವಿ. ಸೊ ಹಬ್ಬದಲ್ಲಿ ಆಚರಣೆಯಲ್ಲಿ ಬಿಸಿ ಇದ್ವಿ. ಹೆಂಗ ಅನಿಸ್ತು ಆಕ್ಚುಲಿ ನಿಮ್ಗೆ? ಫೀಲ್ ಹೆಂಗಿತ್ತು? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಬಿಕಾಸ್ ನಾನ್ ಫಸ್ಟ್ ಟೈಮ್ ಈ ತರ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಂಡ್ ಈ ತರ ಒಂದ್ ಹಳ್ಳಿಗೆ ಬಂದು ಈ ವಾತಾವರಣದಲ್ಲಿ ಮಾಡ್ಬೇಕಂದ್ರೆ ತುಂಬಾ ಐ ಥಿಂಕ್ ತುಂಬಾ ವರ್ಷಗಳಿಂದ ನಂಗೆ ಆಸೆ ಇತ್ತು. ಅಂಡ್ ಮಹೇಶ್ ಸರ್ ಹೇಳಿದಾಗ, ನೀವ್ ಹೇಳಿದಾಗ ಐ ಕುಡಂಟ್ ಸೇ ನೋ. ಅಂಡ್ ಐ ಥಿಂಕ್ ಭುವನಂ ಗಗನಂ ಟೀಮ್ ಅವರು ಕೂಡ ನನ್ಗೆ ಪರಿಚಯ ಇದ್ರು. ಸೊ ಹಂಗಾಗಿ ಐ ಸೆಡ್ ಎಸ್. ಅಂಡ್ ನಿಜವಾಗ್ಲೂ ತುಂಬಾನೇ ಖುಷಿ ಆಗಿದೆ. ಓಕೆ, ಹುಡುಗರಿಗೆ ಕ್ರಶ್ ಆಗ್ಬಿಟ್ಟಿದ್ದೀರಂತೆ, ಹಳ್ಳಿ ಹುಡುಗರಿಗೆ, ಮಂಡ್ಯ ಹುಡುಗರಿಗೆ. ನೋಡಿ ಹಂಗ ಅಂತಿದ್ದಾರೆ, ಏನೋ ಗೊತ್ತಿಲ್ಲ. ತುಂಬಾ ಜನ ಹುಡುಗರು ಸೆಲ್ಫಿ ತಗೊಂತ ಇದ್ರು, ಫೋಟೋ ತಗೊಂತ ಇದ್ರು. ಮೇಡಮ್ ಐಡಿ ಏನು ಅಂತ ಕೇಳ್ತಾ ಇದ್ರು, ಹಂಗೆ ದೂರದಿಂದ ನೋಡ್ತಾ ಇದ್ರು ಅಬ್ಸರ್ವ್ ಮಾಡಿದ್ರೆ. ಸೊ ಹುಡುಗರ ಬಗ್ಗೆ ಏನ್ ಹೇಳ್ತೀರಾ? ಹುಡುಗರು ದಿಲ್ ಕದ್ದಿದ್ದೀರಾ? ಹುಡುಗರು ದಿಲ್ ಕದಿಯೋದಕ್ಕಿಂತ ಐ ಥಿಂಕ್ ಅವ್ರ ಸಿನಿಮಾ ಬಂದ್ ನೋಡಿದ್ರೆ ನಮ್ ದಿಲ್ ಖುಷಿ ಆಗತ್ತೆ. ಸೊ ಐ ಥಿಂಕ್ ಅಂದ್ರೆ ಅವ್ರ ಪಾಪ ಪ್ರೀತಿ ತೋರ್ಸೋದು ತುಂಬಾನೇ ಖುಷಿ ಅನ್ಸುತ್ತೆ. ಬಟ್ ಅದೇ ತರ ಸಿನಿಮಾಗಳಿಗೆ ಬಂದು ಹೊಸಬ್ರದ್ದು ಸಿನಿಮಾ ನೋಡಿದ್ರೆ ಇನ್ನೂ ಖುಷಿ ಆಗತ್ತೆ ನಮ್ಗೆ. ಬಿಕಾಸ್ ನಾವು ಇಷ್ಟ ಕಷ್ಟ ಪಡೋದು ಅಥವಾ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡದೆ ಸಿನಿಮಾ ನೋಡ್ಲಿ ಅಂತ. ಸೊ ಎಲ್ಲಾ ಜನ ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಏನ್ ಹೊಸಬ್ರು ಸಿನಿಮಾಗಳನ್ನ ನೋಡಿದಾಗ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅದು ಹೆಲ್ಪ್ ಆಗುತ್ತೆ. ನೀವ್ ಯಾವ ಊರು? ಬೇಸಿಕಲಿ ನಿಮ್ಗೆ ಹಳ್ಳಿ ಪರಿಚಯ ಇತ್ತಾ ಅಥವಾ ಇದೇ ಫಸ್ಟ್? ಯಾವ ಊರು? ಹೆಂಗೆ? ನಾನ್ ಮೈಸೂರು. ಬಟ್ ನಂಗೆ ಹಳ್ಳಿ ಪರಿಚಯ ಎಲ್ಲ ಇರ್ಲಿಲ್ಲ. ಬಟ್ ನಮ್ ಹುಡುಗರು ಶೂಟಿಂಗ್ ನಡಿಬೇಕಾದ್ರೆ ಮಂಡ್ಯಕ್ ಬರ್ತಿದೆ. ಸೊ ಇಲ್ಲಿ ವಾತಾವರಣ ನೋಡಿದಾಗೆಲ್ಲ ಆಲ್ಮೋಸ್ಟ್ ನಾನ್ 25 days 30 days ಇಲ್ಲಿ ಶೂಟಿಂಗ್ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿತ್ತು. ಅಂಡ್ ಅವ್ರು ಕೊಡೋ ಪ್ರೀತಿ ಇದೆಯಲ್ಲ, ಐ ಥಿಂಕ್ ಅದು ತುಂಬಾ ಒಂಥರ ಚೆನ್ನಾಗ್ ಅನ್ಸುತ್ತೆ. ತುಂಬಾ ಮುಗ್ಧತೆಯಿಂದ ಇರ್ತಾರೆ ಅಂಡ್ ತುಂಬಾ ಸ್ವೀಟ್ ಆಗಿರ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಇಲ್ಲಿ ಮಂಡ್ಯ ಅಂದ ತಕ್ಷಣ ನಾನು ಆಲ್ವೇಸ್ ಬಿ ಲೈಕ್ ಬರ್ತೀನಿ. ನಿಮ್ಗೆ ಸಿಟಿ ಇಷ್ಟನಾ, ಅಂದ್ರೆ ಬೆಂಗಳೂರು ಇಷ್ಟನಾ, ಈ ತರ ಹಳ್ಳಿ ಇಷ್ಟನಾ? ನಿಜ ಹೇಳ್ಬೇಕಂದ್ರೆ ಇದು ಯಾರು ನಂಬಲ್ಲ. ಓ ಏನ್ ಹಳ್ಳಿ ಇಷ್ಟ, ಹಳ್ಳಿನೇ ನಂಗೆ ಇಷ್ಟ. ಹಳ್ಳಿ ಇಷ್ಟ, ಹಳ್ಳಿ ವಾತಾವರಣ ಈ ತರ ಎಲ್ಲ ಯುನೋ ಹಬ್ಬ ಅಂತಾನೆ ಅಲ್ಲ, ನನ್ಗೆ ಎಲ್ಲಾ ರೀತಿ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ. ಹಳ್ಳಿ ತುಂಬಾ ಇಷ್ಟ ಆಗುತ್ತೆ. ಓಕೆ, ಯೂಶುವಲಿ ಕಾರಲ್ಲಿ ಓಡಾಡ್ತಾ ಇರ್ತೀರಾ ಬೆಂಗಳೂರಲ್ಲೆಲ್ಲ, ಇವತ್ತು ಎತ್ತಿನ ಗಾಡಿ ಪ್ರಯಾಣ. ಇದು ಫಸ್ಟ್ ಟೈಮ್ ನಂಗೆ ಎತ್ತಿನ ಗಾಡಿಲಿ. ಐ ಥಿಂಕ್ ಅದೊಂಥರ ಸ್ಟಾರ್ಟಿಂಗ್ ಭಯ ಆಗ್ತಿತ್ತು, ಏನ್ ಹಿಂಗಾಗ್ತಿದ್ಯಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಇಲ್ಲಿ ಇವತ್ ನಡೆದಿದಂತ ಪ್ರತಿಯೊಂದು ಎಕ್ಸ್ಪೀರಿಯನ್ಸು ಐ ಥಿಂಕ್ ತುಂಬಾ ಮೆಮೊರೇಬಲ್ ಆಗಿದೆ. ವಿಭಿನ್ನವಾಗಿ ಎಲ್ಲವೂ ಮಾಡಿದ್ರು. ಅಂಡ್ ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಷ್ಟು ಚೆನ್ನಾಗಿ ಮಾಡಿದಿರ ಎಲ್ಲಾನು. ಎಲ್ಲ ಆರ್ಗನೈಸ್ ಮಾಡಿ ಪ್ರತಿಯೊಂದು ಗೇಮ್ ಇಂದ ಹಿಡಿದು ಒಂದ್ ಆರ್ಗನೈಸ್ ಮಾಡಿರೋದ್ರಿಂದ ಹಿಡಿದು ತುಂಬಾ ಚೆನ್ನಾಗಿ ಮಾಡಿದೀರಾ. ಸೊ ಐ ಥಿಂಕ್ ಫಸ್ಟ್ ಟೈಮ್ ಈ ತರ ಒಂದ್ ಟ್ರೈ ಮಾಡ್ತಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ನಿಮ್ಗೆ ಅದೇ ತರ ಎಲ್ಲಾ ಸಕ್ಸಸ್ ಸಿಗ್ಲಿ, ಇನ್ನು ಹೆಚ್ಚೆಚ್ಚು ಈ ತರ ಮಾಡಿ. ನಮ್ಮ ಕನ್ನಡ ಸಿನಿಮಾಗಳು ಐ ಥಿಂಕ್ ಟಾಪ್ ಹೋಗ್ಬೇಕು. ಸೊ ಈ ತರ ಮಾಡಿದಾಗ ಐ ಥಿಂಕ್ ಕೆಲವು ಜನಕ್ಕೆ ರೀಚ್ ಆಗಿ ಆಗತ್ತೆ ಅಂತ. ಥ್ಯಾಂಕ್ ಯು ಒಳ್ಳೆ ಮಾತಾಡಿದ್ಕೆ. ಅದ್ರ ಜೊತೆಗೆ ನೀವು ಇವತ್ತು ಬರೀ ಹಳ್ಳಿ ಜನರಿಗಲ್ಲ, ಹಳ್ಳಿ ಪ್ರಾಣಿಗಳಿಗೂ ಇಷ್ಟ ಆಗ್ಬಿಟ್ರಿ ಅಂತ. ಬೆಳಗ್ಗೆ ನಾನು ನೋಡ್ದೆ, ನಾಯಿ ಇದ್ ಮಾಡಿದ್ರಿ, ಅದನ್ನ ಮುದ್ದು ಮಾಡ್ತಾ ಇದ್ರಿ. ಆಮೇಲೆ ಬಂದ್ರೆ ಇಲ್ಲಿ ಎಮ್ಮೆ, ಆಕಳು, ಕರು, ಚಿಕ್ಕ ಕರು, ಅದಾದ್ಮೇಲೆ ಕೋಳಿ, ಅದಾದ್ಮೇಲೆ ಮತ್ತೆ ಬಿಡ್ಲಿಲ್ಲ, ಅಲ್ಲೋಗಿ ಹಸು ಹಾಲ್ ಕರದ್ರಿ. ಸೊ ಆಮೇಲೆ ಮೇಕೆ, ಅದನ್ನೆಲ್ಲ ಮುದ್ದಾಡಿದ್ರಿ. ಸೊ ಒಂಥರ ಪ್ರಾಣಿಗಳು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ. ಹಳ್ಳಿಯಲ್ಲಿ ಅದನ್ನು ನೀವು ಇದ್ ಮಾಡಿದ್ರಿ. ನಂಗೆ ಹಳ್ಳಿ ಅಂತ ಅಲ್ಲ, ನಾನ್ ಯೂಶಲಿ ಮನೆ ಹತ್ರನು ನಾನು ತುಂಬಾ ಪ್ರಾಣಿಗಳನ್ನ ಮುದ್ದು ಮಾಡ್ತೀನಿ. ನನಗ್ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ಲೈಕ್ ಲಿಟ್ರಲಿ ನಾನು ವೇಟ್ ಮಾಡ್ತಿದೀನಿ, ನನ್ಗೆ ಮನೆ ಹಸು ಸಾಕ್ಬೇಕಂದ್ರೆ ತುಂಬಾ ಇಷ್ಟ. ಅಂಡ್
ಪ್ರತಿಯೊಂದು ಪ್ರಾಣಿನೂ ತುಂಬಾ ಇಷ್ಟ. ಸೊ ಐ ಥಿಂಕ್ ಅದೇ ತರ ಇವತ್ತು ಹಳ್ಳಿಲಿ ಬಂದಾಗಂತೂ ನಮ್ಗೆ ಪ್ರಾಣಿಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಅದೇ ರೀತಿ ಅದು ಇಂಟ್ರಾಕ್ಟ್ ಮಾಡ್ತಾ ಇತ್ತು, ತುಂಬಾ ಖುಷಿ ಆಯ್ತು. ಫೈನಲ್ ಆಗಿ ಇದೊಂದು ಕಿಚ್ಚಾಯಿಸೋದು ಸಂಕ್ರಾಂತಿ ಕಂಪ್ಲೀಟ್ ಆಗದೆ ಅಲ್ಲಿಂದ ನಮ್ಗೆ. ಹೌದು. ಅದೇಂಗಿತ್ತು, ಭಯ ಆಗ್ತೈತೆ ನಮ್ಗೆ. ಆಕ್ಚುಲಿ ಒಂದ್ ಸ್ವಲ್ಪ ಭಯ ಆಗಿತ್ತು, ಯಾಕೆಂದ್ರೆ ಸಿನಿಮಾ ಟೀಮ್ ಅವರು, ಸಿನಿಮಾ ತಂಡ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಯಾಕೆ ಭಯ ಆಗ್ತಿತ್ತಂದ್ರೆ ಇಲ್ಲಿರೋ ಜನಗಳ ಬಗ್ಗೆ ಭಯ ಆಗ್ತಿತ್ತು. ಬಿಕಾಸ್ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಎಲ್ಲೂ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು, ಎಲ್ಲ ತುಂಬಾ ಚೆನ್ನಾಗ್ ಆಗಿದೆ ಬೆಳಗಿಂದ ಸಂಜೆವರೆಗೂ. ಸೊ ಆ ಒಂದ್ ಭಯ ಇತ್ತು. ಸೊ ಹಿಂಗೆ ಚೆನ್ನಾಗಾಗ್ಲಿ, ಎಂಡ್ ಆಗ್ಲಿ ಪ್ರೋಗ್ರಾಮ್ ಅಂತ. ಬಟ್ ಇಟ್ ವಾಸ್ ವೆರಿ ನೈಸ್. ನಾನು ಫಸ್ಟ್ ಟೈಮ್ ನೋಡಿದ್ದು ಕಿಚ್ಚಾಯಿಸೋದ್ನ, ತುಂಬಾ ಖುಷಿ ಆಯ್ತು. ಐ ಆಮ್ ವೆರಿ ಮಚ್ ಹ್ಯಾಪಿ ಅಂಡ್ ವೆರಿ ಮಚ್ ಥ್ರಿಲ್ಡ್. ಅಂದ್ರೆ ಇದೊಂಥರ ದಿಸ್ ಮೆಮೊರಿ ವಿಲ್ ಆಲ್ವೇಸ್ ಸ್ಟೇ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು. ಇನ್ನೊಂದು ಮಂಡ್ಯ ಅಂದ್ರೆ ಮಂಡ್ಯ ಯಾವ್ದಕ್ ಫೇಮಸ್ ಅಂದ್ರೆ ಮುದ್ದೆಗೆ. ಮುದ್ದೆ ಏನ್ ತಿಂದ್ರಿ? ಮುದ್ದೆ ತಿಂದ್ರ ರೈಸ್ ತಿಂದ್ರ? ಅದೇ ಮುದ್ದೆ. ನಾನ್ ದಿನ ಮುದ್ದೆನೆ ತಿನ್ನೋದು. ಹೌದಾ? ನಾನ್ ದಿನ ಮಧ್ಯಾಹ್ನ ಮುದ್ದೆ ಇರ್ಲೇಬೇಕು. ಅಂಡ್ ನಮ್ಮಮ್ಮ ಚೆನ್ನಾಗ್ ಮಾಡ್ತಾರೆ ಮುದ್ದೆನ. ಸೊ ಮುದ್ದೆ, ಉಪ್ಪೆಸರು ಇದ್ದೇ ಇರುತ್ತೆ. ಕೈ ಕೊಡಿ. ಮುದ್ದೆ ತಿಂದ್ರೆ ಪಕ್ಕ ಕನ್ನಡದ ಹುಡುಗಿ ಅಂತ ನೀವು. ನಾನ್ ಕನ್ನಡದ ಹುಡುಗಿನೇ ನೋಡಿ, ಎಷ್ಟು ಚೆನ್ನಾಗಿ ಟ್ರೆಡಿಷನಲ್ ಆಗಿ ರೆಡಿ ಆಗಿ ಬಂದಿದ್ದೀನಿ. ಮುದ್ದೆ ತಿಂತೀನಿ, ಆಮೇಲೆ ಕನ್ನಡ ಚೆನ್ನಾಗಿ ಮಾತಾಡ್ತೀನಿ. ಆಮೇಲೆ ಅದೇ ಎಲ್ಲರನ್ನು ಇಷ್ಟಪಡ್ತೀರಾ ಜನಗಳನ್ನ, ಹಳ್ಳಿ ಜನಗಳನ್ನಾಗ್ಲಿ, ಆಮೇಲೆ ಹಳ್ಳಿ ಪ್ರಾಣಿಗಳನ್ನಾಗ್ಲಿ. ಎಷ್ಟು ಜನ ಫೋಟೋ ಕೇಳಿದ್ರು ಎಲ್ಲಾ ಮಾಡಿದ್ರು ಎಲ್ಲೂ ನೀವು ಸ್ವಲ್ಪ ಆಟಿಟ್ಯೂಡ್ ತೋರಿಸ್ದೆ, ಇಲ್ಲ ಟೈಮ್ ಆಗಿದೆ, ಇಲ್ಲ ಬಿಸಿ ಇದೆ, ಹಂಗೆ ಹಿಂಗೆ ಏನೋ ಕೆಲಸ ಇದೆ, ಎಲ್ಲ ಇಂಟರ್ವ್ಯೂ ಕರಿತಾ ಇದ್ರೆ ಏನು ಹೇಳ್ದಲೆ ಎಲ್ಲರಿಗೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರಿ. ಅದು ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು. ಇಲ್ಲ, ಐ ಥಿಂಕ್ ಅದ್ ನಮ್ ಕರ್ತವ್ಯ ಅನ್ಸುತ್ತೆ. ಯಾಕಂದ್ರೆ ಇವತ್ ನಾವ್ ಇಲ್ಲಿ ಏನೇ ಆಗಿದ್ರು ಅದ್ ಜನ ಕಾರಣ. ಅಂಡ್ ಐ ಥಿಂಕ್ ನಾವ್ ಯಾವ್ದೇ ಲೆವೆಲ್ ರೀಚ್ ಆದ್ರೂ ವಿ ಹ್ಯಾವ್ ಟು ಆಲ್ವೇಸ್ ರೆಸ್ಪೆಕ್ಟ್ ಆಡಿಯನ್ಸ್. ಅಂಡ್ ಜನನ ನಾವ್ ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ, ಅವ್ರು ನಮ್ನ ಅಷ್ಟೇ ಇಷ್ಟ ಪಡ್ತಾರೆ ಅಂಡ್ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನ ನಂಬಿದ್ದೀನಿ. ಅಂಡ್ ಅಫ್ ಕೋರ್ಸ್ ನಮ್ಮ ಅಪ್ಪು ಸರ್ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವ್ ಯಾವತ್ತು ನಿಭಾಯಿಸ್ಬೇಕು ಅಂತ ನಂಬಿದ್ದೀನಿ. ಸೊ ಅಷ್ಟೇ. ಸೂಪರ್ ಸೂಪರ್ ಮೇಡಮ್. ಸೊ ಹಬ್ಬದಲ್ಲಿ ಭಾಗವಹಿಸಿದ್ರಿ, ಇಷ್ಟೊತ್ತಿದ್ರಿ, ಸಂಜೆ ಆದ್ರೂನು ನೈಟ್ ಇನ್ನೇನ್ ಆಗ್ತಾ ಇದೆ. ಸೊ ಆದ್ರೂ ಬೆಳಗ್ಗೆ ಬಂದವ್ರು ಇಷ್ಟ ತನಕ ಕೋಪರೇಟ್ ಮಾಡಿದ್ರಿ, ಹಳ್ಳಿ ಜನ ಜೊತೆ ಬರ್ತೀರಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ನಿಮ್ಗೆ. ಕನ್ನಡದ ಹುಡುಗಿ ಇದೇ ತರ ಬೆಳಿಲಿ, ಒಳ್ಳೆ ಅವಕಾಶಗಳು ಸಿಗ್ಲಿ. ರಾಣಿ ಮಾಡಿದ್ರಿ, ರಾಣಿಯಲ್ಲಿ ತುಂಬಾ ಜನ ನಿಮ್ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ರು. ಸೊ ಮುಂದೆನೂ ಕೂಡ ರಾಧ್ಯ ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಲಿ, ದೊಡ್ಡ ಮಟ್ಟಕ್ಕೆ ಬೆಳಿಲಿ ಕನ್ನಡದ ಹುಡುಗಿ ಅಂತ ಹೇಳಿ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಗೂ ಒಳ್ಳೇದಾಗ್ಲಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಿಗೋಣ ಮತ್ತೆ. ಬಾಯ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು.